ಸ್ವಯಂ ಸೇವಕ ಅನ್ನೋ ಕಲ್ಪನೆಯೇ ಒಂದು ವಿಶಿಷ್ಟವಾದ್ದು. ಇವತ್ತು 100 ವರ್ಷ ಆದಮೇಲೆ ಸ್ವಯಂ ಸೇವಕ ಅನ್ನೋ ಕಲ್ಪನೆ ಬೆಳೆದಿದೆ. ಸ್ವಯಂ ಸೇವಕರನ್ನು ಜನ ನೋಡ್ತಿದ್ದಾರೆ, ಪ್ರತ್ಯಕ್ಷ ಅನುಭವಿಸ್ತಾರೆ. ಇದರಿಂದ ಇವತ್ತು ಅದು ಅಷ್ಟು ಅಚ್ಚರಿ ಉಂಟು ಮಾಡುವಂಥದ್ದಾಗಲಿ ಕೌತುಕದ್ದಾಗಲಿ ಅಲ್ಲದೇ ಇರಬಹುದು. ಯಾಕೆಂದರೆ ಸ್ವಯಂ ಸೇವಕರು ಸಾರ್ವಜನಿಕ ಜೀವನದ ಅನೇಕ ರಂಗಗಳಲ್ಲಿ ನಿರಂತರವಾಗಿ ಸಕ್ರಿಯವಾಗಿರೋದ್ರಿಂದ ಲಕ್ಷಾಂತರ ಜನರನ್ನು ಪ್ರತ್ಯಕ್ಷ ಸಂಪರ್ಕ ಮಾಡ್ತಾ ಇರೋದ್ರಿಂದ ಸ್ವಯಂ ಸೇವಕ ಅಂದರೆ ಯಾರು ಅನ್ನುವಂಥದ್ರ ಬಗ್ಗೆ ಎಲ್ಲರ ಮನಸ್ಸಿನಲ್ಲೂ ಕಣ್ಣೆದುರಿಗೆ ಒಂದು ಚಿತ್ರ ಮೂಡುವಂಥದ್ದು ಇವತ್ತು ಸಹಜ ಅಂತ ಆಗಿದೆ. ಆದರೆ ಸ್ವಲ್ಪ ಆಳವಾಗಿ ಯೋಚನೆ ಮಾಡಿದಾಗ ಸ್ವಯಂ ಸೇವಕ ಅನ್ನುವಂಥ ಕಲ್ಪನೆ ಮತ್ತು ಸ್ವಯಂ ಸೇವಕನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದಕ್ಕೆ ಮಾಡಿರುವಂಥ ಒಂದು ರಚನೆ ಸಂಘಟನಾತ್ಮಕವಾದ್ದು, ಅದಕ್ಕೆ ಅಳವಡಿಸಿದಂಥ ಪದ್ಧತಿ ಮತ್ತು ಸ್ವಯಂ ಸೇವಕರು ನಡೆಸಿಕೊಂಡು ಬಂದಿರುವಂಥ ಪರಂಪರೆ ಪರಿಪಾಟಿ ಇವು ತುಂಬ ಮಹತ್ವದ್ದು. ಅದನ್ನು ಕೂಡ ಈ ವರ್ಷ ಚರ್ಚೆ ಮಾಡಬೇಕಾದ್ದು ನಮ್ಮ ಸಮಾಜದ ಆರೋಗ್ಯದ ದೃಷ್ಟಿಯಿಂದ, ಸಮಾಜದ ಸಂಘಟನೆಯ ದೃಷ್ಟಿಯಿಂದ ಅವಶ್ಯಕ. ಸಮಾಜದಲ್ಲಿ ಸಾಮಾನ್ಯವಾಗಿ ಸಾಮಾಜಿಕ ಕಾರ್ಯ ನಡೆಯುವಂಥದ್ದು ಜೀವನದ ವಿಭಿನ್ನ ಆಯಾಮಗಳಲ್ಲಿ ಶಿಕ್ಷಣವೋ, ಆರೋಗ್ಯವೋ, ಸ್ವಾವಲಂಬನೆಯೋ, ಉದ್ಯೋಗವೋ, ಭಾರತದ ರಕ್ಷಣೆಯೋ, ಸಮಾಜದ ರಕ್ಷಣೆಯೋ, ಧರ್ಮದ ಸಂಸ್ಕೃತಿಯ ರಕ್ಷಣೆ ಏಳಿಗೆಗಳೋ ಇವುಗಳ ಬಗ್ಗೆ ಮಾಡುವಂಥದ್ದು ಚರ್ಚೆ ನಡೆಯುವುದು ಸ್ವಾಭಾವಿಕ. ಆದರೆ ಈ ಸ್ವಯಂ ಸೇವಕನ ಕಲ್ಪನೆ, ಒಂದು ವ್ಯಕ್ತಿ ನಿರ್ಮಾಣದ ಬಗ್ಗೆ ಒಂದು ಕಾರ್ಯಪದ್ಧತಿ, ಅದಕ್ಕೆ ಅಳವಡಿಸಿಕೊಂಡಿರುವಂಥ ಅದಕ್ಕೆ ಸಂಘಟನಾತ್ಮಕ ರಚನೆ, ಇವುಗಳು ಬಹಳ ವಿಶೇಷವಾಗಿ ಜನತೆ ಅರ್ಥ ಮಾಡಿಕೊಳ್ಬೇಕಾದ್ದು. ಅನೇಕ ಬಾರಿ ಸ್ವಯಂ ಸೇವಕರು ಅರ್ಥ ಮಾಡಿಕೊಳ್ಬೇಕಾದ್ದು. ಸಾಮಾಜಿಕ ಕಾರ್ಯದಲ್ಲಿ ಅಂತಿಮ ಉದ್ದೇಶ, ಗುರಿ, ಕಾರ್ಯಕ್ರಮ ಇವುಗಳ ಬಗ್ಗೆ ಸಾಮಾನ್ಯವಾಗಿ ಹೇಳಿದ ನಂತರವೂ ಕೂಡ ಇದನ್ನು ಮಾಡ್ತಿರುವಂಥ ಜನ ಯಾರು? ಸಂಘದ ಇವತ್ತಿನ ಪರಿಸ್ಥಿತಿಯನ್ನು ಸ್ವಲ್ಪ ಯೋಚನೆ ಮಾಡೋದಾದರೆ, ಸಂಘ ಒಂದು ಸಂಘಟನೆಯ ಕೆಲಸ ಮಾಡ್ತಾ ಇದೆ. ಸಂಘದ ಹೆಸರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಿದೆ. ಅಂದರೆ ಸ್ವಯಂ ಸೇವಕರ ಸಂಘ ಇದು. ಸಮಾಜದಲ್ಲಿ ಬೇರೆ ಬೇರೆ ಸಂಘಗಳಿರ್ತವೆ. ವ್ಯಾಪಾರಿಗಳ ಸಂಘ, ರೈತರ ಸಂಘ, ವಕೀಲರ ಸಂಘ, ಡಾಕ್ಟರ್ ಸಂಘ, ವಿದ್ಯಾರ್ಥಿಗಳ ಸಂಘ, ಕಾರ್ಮಿಕರ ಸಂಘ ಇರ್ಬೋದು. ಈ ಎಲ್ಲ ಸಂಘಟನೆಗಳು ಸಮಾಜದಲ್ಲಿ ಅವರು ಇರ್ತಾರೆ, ಅವರನ್ನು ಜೋಡಿಸುವಂಥದ್ದಾಗತ್ತೆ. ವಕೀಲರ ಸಂಘ ವಕೀಲರನ್ನು ತಯಾರು ಮಾಡೋಲ್ಲ, ಡಾಕ್ಟರ್ ಸಂಘ ಡಾಕ್ಟರ್ನ ತಯಾರು ಮಾಡೋಲ್ಲ, ರೈತರ ಸಂಘ ರೈತರನ್ನು ತಯಾರು ಮಾಡೋಲ್ಲ. ಅವರು ಅಲ್ಲೇ ಇರ್ತಾರೆ ಸಮಾಜದಲ್ಲಿ, ಅವರನ್ನು ಜೋಡಿಸಿ ಒಂದು ಸಂಘಟನೆ ಮಾಡುತ್ತೆ. ಸ್ವಯಂ ಸೇವಕ ಸಂಘ ಹಾಗಲ್ಲ. ಸಮಾಜದಲ್ಲಿ ಸ್ವಯಂ ಸೇವಕರು ಇದ್ದಾರೆ, ಅವ್ರನ್ನೆಲ್ಲ ಜೋಡಿಸ್ತಿದೆ ಅಂತಲ್ಲ. ಇದು ಸ್ವಯಂ ಸೇವಕರನ್ನ ನಿರ್ಮಾಣ ಮಾಡುವ ಸಂಘ ಇದು. ಅದರಿಂದ ಮೇಲ್ನೋಟಕ್ಕೆ ಸ್ವಯಂ ಸೇವಕ ಸಂಘ ಅಂತ ಹೇಳಿದ್ರು ಕೂಡ ಸ್ವಯಂ ಸೇವಕರನ್ನ ನಿರ್ಮಾಣ ಮಾಡುತ್ತದೆ. ಆ ಸ್ವಯಂ ಸೇವಕರು ಎಲ್ಲರೂ ಕೂಡ, ಅವ್ರು ರೈತರು ಹೌದು, ವಕೀಲರು ಹೌದು, ವಿದ್ಯಾರ್ಥಿನೂ ಹೌದು, ವ್ಯಾಪಾರಿಯೂ ಹೌದು, ಎಲ್ಲವೂ ಹೌದು. ಅದರಿಂದ ಈ ಸಮಾಜದ ವಿಭಿನ್ನ ಸಮೂಹಗಳಿಂದ ಬೇರೆ ಬೇರೆ ಆಯುವರ್ಗದವರನ್ನು ಒಂದು ಕಡೆಗೆ ತಂದು ಅವರನ್ನು ಸ್ವಯಂ ಸೇವಕರನ್ನಾಗಿ ನಿರ್ಮಾಣ ಮಾಡಿ ಅವರು ಸಮಾಜದ ರಾಷ್ಟ್ರದ ಕೆಲಸ ಮಾಡುವಂತೆ ಮಾಡಬೇಕಾದಂಥ ಒಂದು ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳಿಂದ ಮಾಡಿಕೊಂಡು ಬಂದಿದೆ. ಅಂಥ ಸ್ವಯಂ ಸೇವಕರ ಮಾಲಿಕೆಯಲ್ಲಿ ಒಬ್ಬ ಶ್ರೇಷ್ಠ ಆದರ್ಶ ಪ್ರೇರಣಾದಾಯಿ ಸ್ವಯಂ ಸೇವಕ ದೀನ್ ದಯಾಳ್ ಉಪಾಧ್ಯಾಯರು. ಅದರಿಂದ ದೀನ್ ದಯಾಳ್ ಉಪಾಧ್ಯಾಯರನ್ನು ಒಬ್ಬ ಸ್ವಯಂ ಸೇವಕನ ರೀತಿಯಲ್ಲಿ, ಒಬ್ಬ ಕಾರ್ಯಕರ್ತನ ರೀತಿಯಲ್ಲಿ ಹೇಗೆ ನೋಡೋದು? ಅವರೊಬ್ಬ ವಿಚಾರಕನಾಗಿ, ಚಿಂತಕನಾಗಿ, ಲೇಖಕನಾಗಿ, ಒಬ್ಬ ರಾಜಕೀಯ ನೇತಾರನಾಗಿ ಅವರನ್ನು ನೋಡುವಂಥದ್ದು ಒಂದು ರೀತಿ. ಅದು ಕೂಡ ಅವರು ಸ್ವಯಂ ಸೇವಕರನ್ನ ಹಿನ್ನೆಲೆಯಲ್ಲೇ ಆ ಎಲ್ಲ ವ್ಯಕ್ತಿತ್ವದ ಆಯಾಮಗಳು ರೂಪುಗೊಂಡಿರೋದು, ವಿಕಸಿತ ಆಗಿರೋದು. ಆದರೆ ಒಬ್ಬ ಸ್ವಯಂ ಸೇವಕನಾಗಿ ದೀನ್ ದಯಾಳ್ ಉಪಾಧ್ಯಾಯರೇನು? ಸ್ವಯಂ ಸೇವಕ ಅಂತಂದ್ರೆ ಏನು? ಸ್ವಯಂ ಸೇವಕ ಅಂದರೆ ಗುಣಗಳು ಮತ್ತು ಆಚರಣೆ, ಸ್ವಭಾವ ಮತ್ತು ವ್ಯವಹಾರ. ಸ್ವಯಂ ಸೇವಕ, ಸಂಘದ ಸ್ವಯಂ ಸೇವಕ ಒಂದು ನಿಸ್ವಾರ್ಥ
ಭಾವದಿಂದ ದೇಶದ ಕಾರ್ಯಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಉಳಿದವರಿಗೆ ಮಾದರಿಯಾಗಿ ತನ್ನ ಜೀವನದಲ್ಲಿ ತನುಮನಧನದಿಂದ ಭಾರತದ ಈ ಮಣ್ಣಿನ ಋಣವನ್ನು ತೀರಿಸೋದಕ್ಕಾಗಿ ಜೀವನ ಪರ್ಯಂತ ಸಕ್ರಿಯನಾಗಿರಬೇಕು ಅನ್ನುವ ಸಂಕಲ್ಪ ತೊಟ್ಟು ಕೆಲಸ ಮಾಡುವಂಥವನು ಸ್ವಯಂ ಸೇವಕ. ಅವನವನ ಕೈಲಾದಷ್ಟು ಶಕ್ತಿ, ಸಾಮರ್ಥ್ಯ, ಪ್ರತಿಭೆ ಇರುವಷ್ಟು ಸ್ವಯಂ ಸೇವಕ ಮಾಡ್ತಾನೆ, ಅವಕಾಶ ಇರುವಷ್ಟು ಮಾಡ್ತಾನೆ. ಆದರೆ ಸಂಘದ ಸ್ವಯಂ ಸೇವಕರಿಂದ ಅಪೇಕ್ಷೆ ಇರುವಂಥದ್ದು ಇದ್ದಷ್ಟು ಮಾಡಬೇಕು ಅಂತಲ್ಲ, ಅದನ್ನು ಬೆಳೆಸಿಕೊಂಡು ಮಾಡಬೇಕು ಅನ್ನುವಂಥದ್ದು ನಿರೀಕ್ಷೆ. ನನಗೆ ಶಕ್ತಿ ಇದ್ದಷ್ಟು ಮಾಡ್ತೀನಿ ಅಂತಲ್ಲ, ಶಕ್ತಿನ ಬೆಳೆಸ್ಕೊಂಡು ಮಾಡಬೇಕು. ನನಗೆ ಸಮಯ ಸಿಕ್ಕಷ್ಟು ಮಾಡ್ತೀನಿ ಅಂತಲ್ಲ, ಸಮಯವನ್ನು ಅದಕ್ಕಾಗಿ ತೆಗೆದಿಟ್ಟು ಮಾಡಬೇಕು. ದೀನ್ ದಯಾಳ್ ಉಪಾಧ್ಯಾಯರು ಈ ಪರಂಪರೆಯ ಒಬ್ಬ ಶ್ರೇಷ್ಠ ಸ್ವಯಂ ಸೇವಕರು. ಅವರು ಸ್ವಯಂ ಸೇವಕರಾಗಿ ತನಗೆ ಸಾಧ್ಯವಿದ್ದಷ್ಟನ್ನು ಮಾಡಲಿಲ್ಲ. ಸ್ವಯಂ ಸೇವಕನಾಗಿರಬೇಕಾದ್ರೆ ತನಗೇನೇನಿರಬೇಕು ಅಂತ ಅವರು ಸಂಘದಿಂದ ಅಪೇಕ್ಷೆ ಇದೆಯೋ, ತಾನು ಸಂಕಲ್ಪ ತೊಟ್ಟರೋ ಅದನ್ನು ಮಾಡ್ಕೊಳ್ತಾ ಬಂದರು. ಹಾಗಾಗಿ ಅವರನ್ನು ಇವತ್ತು ನಾವು ನೆನೀತಾ ಇದ್ದೇವೆ. ಅವ್ರು ಸಂಸ್ಮರಣೆ ಆಗ್ತಿರೋದು ಅದಕ್ಕಾಗಿ. ಅವರು ಜೀವನದಲ್ಲಿ ಭಾರತದ ಜೊತೆಗೆ ತಾದಾತ್ಮ್ಯರಾಗಿದ್ದರು. ಇಡೀ ಭಾರತ ನನ್ನ ಮನೆ ಅಂತ ಭಾವಿಸಿದರು. ಹೇಗೆ ಸ್ವಾಮಿ ರಾಮತೀರ್ಥರು ಒಂದು ಕಡೆ ಭಾವನೆಯಿಂದ ಉದ್ಗಾರ ಮಾಡಿದ್ದಾರೆ, ನನ್ನ ಶಿರಬೆ ಹಿಮಾಲಯ, ನನ್ನ ಕಾಲೇ ಕನ್ಯಾಕುಮಾರಿ, ನನ್ನ ಪದ ತಲುವೆ ಕನ್ಯಾಕುಮಾರಿ, ನನ್ನ ಎರಡು ಬಾಹುಗಳು ಕೂಡ ಪೂರ್ವ ಪಶ್ಚಿಮ ದಿಕ್ಕುಗಳು, ನನ್ನೆರಡು ಕಾಲುಗಳು ಕೂಡ ಪಶ್ಚಿಮ ಮತ್ತು ಪೂರ್ವದ ಘಟ್ಟಗಳು, ಕೋರಮಂಡಲ್ ಮತ್ತು ಪಶ್ಚಿಮ ಘಟ್ಟಗಳು ಅಂಥೇಳಿ ಅವರು, ನಾನು ಮಾತನಾಡಿದರೆ ಭಾರತ ಮಾತನಾಡುತ್ತೆ, ನಾನು ನಡೆದರೆ ಭಾರತ ನಡೆಯುತ್ತೆ, ನಾನು ಯೋಚನೆ ಮಾಡುತ್ತಿರೋಂದ್ರೆ ಭಾರತ ಯೋಚನೆ ಮಾಡುತ್ತೆ ಅಂಥೇಳಿ ತಾನು ಮತ್ತು ಭಾರತ ಇದರ ಒಂದು ತಾದಾತ್ಮ್ಯವನ್ನು ಹೇಗೆ ಸ್ವಾಮಿ ರಾಮತೀರ್ಥರು ಒಂದು ಭಾವೋದ್ವೇಗದಿಂದ ಹೇಳಿದರೋ ಅಂಥದ್ದನ್ನು ಸ್ವತಃ ದೀನ್ ದಯಾಳ್ ಉಪಾಧ್ಯಾಯರು ಹಾಗಿದ್ರು ಅನ್ನೋದನ್ನು ಅವರು ನೋಡಿದಂಥವರು ತಮ್ಮ ಅನುಭವದಿಂದ ಹೇಳ್ತಾರೆ. ದೀನ್ ದಯಾಳ್ ಜಿಯವರು ಹೇಗೆ ಭಾರತದ ಉನ್ನತಿಗಾಗಿ ಒಂದು ಕನಸನ್ನು ಕೇವಲ ತಾನಷ್ಟೇ ಕಾಣಲಿಲ್ಲ, ರಾಜಕೀಯ ಕ್ಷೇತ್ರದ ಕಾರ್ಯಕರ್ತರ ಎದುರಿಗೆ ಮಾಡ್ತಾ ಅವರು ಕಲ್ಲಿಕೋಟೆಯ ಅಧಿವೇಶನದಲ್ಲಿ ಸಪ್ತಜಾಹ್ನವಿಯ ಸಂಗತಿಯನ್ನು ಹೇಳಿದರು. ಭಾರತ ಸಾಂಸ್ಕೃತಿಕವಾಗಿ ಜ್ಞಾನದಿಂದ, ಅರ್ಥದಿಂದ, ಅನೇಕ ಮುಖಗಳಿಂದ ಹೇಗೆ ಭಾರತ ಮೇಲೇಳಬೇಕು ಅನ್ನುವಂಥದ್ದನ್ನು ಅವರು ಭಾವನಾತಿರೇಕದಿಂದ ಅವರು ಹೇಳ್ತಾ ಇದ್ದಾಗ ನೋಡಿದ ಕೇಳಿದ ವ್ಯಕ್ತಿಗಳಿಗೆ ಇಂಥ ಮಹಾಪುರುಷನ ಶ್ರೀಕಂಠದಿಂದ ಬಂದಿರುವಂಥ ಈ ವಾಕ್ಯಗಳು ಅವರೆಲ್ಲರಿಗೂ ಮೈ ನವಿರೇಳಿಸುವಂಥ ಒಂದು ಅನುಭವ ಅವರೆಲ್ಲರಿಗೂ ಆಯಿತು. ಅಷ್ಟೊಂದು ಮಟ್ಟಿಗೆ ದೇಶದ ಜೊತೆಗೆ ತಾದಾತ್ಮ್ಯವನ್ನು ಹೊಂದಿದವರು ಅವರು ಸಂಘದ ಪ್ರಚಾರಕರಾಗಿ ಹೊರಡಬೇಕು ಅಂತ ತೀರ್ಮಾನ ಮಾಡಿದಾಗ MA-LT ಶಿಕ್ಷಣ ಮುಗಿಸಿ ಉತ್ತರ ಪ್ರದೇಶದ ಅನೇಕ ಕಡೆಗಳಲ್ಲಿ ಅವರು ಶಿಕ್ಷಣವನ್ನು ಪಡೆದರು. ಮೊದಲು ರಾಜಸ್ಥಾನದಲ್ಲಿ ಶಾಲಾ ಶಿಕ್ಷಣ, ಅದರ ನಂತರ ಉನ್ನತ ಶಿಕ್ಷಣ, ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಶಿಕ್ಷಣ ಕಾನ್ಪುರದಲ್ಲಿ, ಪ್ರಯಾಗದಲ್ಲಿ, ಆಗ್ರಾದಲ್ಲಿ, ಬೇರೆ ಬೇರೆ ಕಡೆ ಅವರು ಓದಿ ಆ ಸಂದರ್ಭದಲ್ಲಿ ಸಂಘದ ಸಂಪರ್ಕಕ್ಕೆ ಬಂದರು. ಸಂಘದ ಕಾರ್ಯಕರ್ತರ ಜೊತೆಗೆ ಅವರು ಕಾರ್ಯಕರ್ತರಾಗಿ ತನ್ನ ಜೀವನದಲ್ಲಿ ಇದೇ ಕಾರ್ಯವನ್ನು ಜೀವನ ಪರ್ಯಂತ ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಂಡು ಆ ಸಂಕಲ್ಪದ ಪೂರೈಕೆಗಾಗಿ ಪ್ರಚಾರಕರಾಗೋದಕ್ಕೆ ಅವರು ನಿರ್ಣಯ ಮಾಡಿದರು. ಅವರ ಈ ನಿರ್ಣಯವನ್ನು ತನ್ನ ಸೋದರ ಮಾವನಿಗೆ ಅವರು ತಿಳಿಸಿದ್ದಾರೆ. ಮನೆಯಲ್ಲಿ ಇನ್ಯಾರೂ ಅವ್ರಿಗಿರಲಿಲ್ಲ ಆವಾಗ. ಅವ್ರ ಸೋದರ ಮಾವನೇ ಅವರನ್ನು ಆರೈಕೆ ಮಾಡಿ ಬೆಳೆಸಿದ್ದು. ರಾಧಾರಮಣ ಶುಕ್ಲರಿಗೆ ಅವರು ಬರೆದಂಥ ಒಂದು ಪತ್ರ, ಅದು ದೇಶದ ಬಗ್ಗೆ ಅವರಿಗೆ ಇದ್ದಂಥ ಕಳಕಳಿ,
ದೇಶದ ಬಗ್ಗೆ ಅವರಿಗಿದ್ದಂಥ ಕಳವಳ, ಅವರ ಸಂವೇದನೆ, ಇದನ್ನು ಅದು ತೋರಿಸುತ್ತೆ. ಆ ಪತ್ರದ ಒಂದೊಂದು ಸಾಲಿನಲ್ಲೂ ಅವರು ಇವತ್ತು ನಾಡಿನ ಅವಶ್ಯಕತೆ ಏನಿದೆ, ನಾವು ನಮ್ಮ ಋಣವನ್ನು ತೀರಿಸಬೇಕಾದ್ದಿದೆ. ಈ ಕಾರಣಕ್ಕಾಗಿ ಇವತ್ತಿನ ಯುವ ಪೀಳಿಗೆ ಭಾರತದ ಉನ್ನತಿಗಾಗಿ, ಉತ್ಥಾನಕ್ಕಾಗಿ ನಾವು ಕೆಲಸ ಮಾಡದೇ ಇದ್ರೆ ಬೇರೆ ಯಾರು ಮಾಡೋರು? ಆದ್ದರಿಂದ ಜೀವನದ ಸುಖವನ್ನು ಬಯಸೋದಷ್ಟೇ, ವೈಯಕ್ತಿಕ ಸುಖವನ್ನು ಬಯಸೋದಷ್ಟೇ ನಮ್ಮ ಜೀವನದ ಗುರಿ ಆಗಬಾರ್ದು. ಇಂಥ ಒಂದು ನಾಡಿನ ಸೇವೆಯನ್ನು ಮಾಡ್ತಾ, ಯಾವ ನಾಡಿನ ಸೇವೆಯನ್ನು ಮಾಡ್ತಿದ್ದೀವೋ ಅದು ಜಗದ್ವಂದ್ಯವಾಗಬೇಕು ಅನ್ನುವಂಥ ಕನಸನ್ನು ಹೊತ್ತು ಮಾಡಬೇಕು. ಈ ಸಂಗತಿಯನ್ನು ಅವರು ತನ್ನ ಪತ್ರದ ಮೂಲಕ ಆ ಯುವ ವಯಸ್ಸಿನಲ್ಲೇ ತನ್ನ ಸೋದರ ಮಾವನಿಗೆ ಬರೆದರು. ಒಂದೊಂದು ಸಾಲಿನಲ್ಲೂ ರಾಷ್ಟ್ರಭಕ್ತಿ ಹೇಗೆ ಅದರಲ್ಲಿ ಪುಟಿದು ಕಾಣ್ತಾ ಇದೆ ಅನ್ನುವಂಥದ್ದನ್ನು ನಾವು ಅನುಭವಿಸ್ಬೋದು. ಸಂಘದ ಕಾರ್ಯಕರ್ತ ಸಾಮಾನ್ಯವಾಗಿ ದೇಶಭಕ್ತಿಯ ಜೊತೆಗೆ ಸಂಘದ ಸ್ವಯಂ ಸೇವಕರ ಬಗ್ಗೆ ಹೇಳುವಂಥದ್ದು ಅನುಶಾಸನದ್ದು. ಸಂಘದ ಸ್ವಯಂ ಸೇವಕರು ಅಂದರೆ ಅನುಶಾಸನ, ಒಂದು ಶಿಸ್ತು, ಒಂದು ನಿಯಮಕ್ಕೆ ಒಳಗಾಗುವಂಥ ತನ್ನ ಸ್ವಯಂ ನಿರ್ಣಯದಿಂದ, ಸ್ವೇಚ್ಛೆಯಿಂದ ನಿಯಮಕ್ಕೆ ಒಳಗಾಗಬೇಕು. ಇದನ್ನು ಅನುಶಾಸನ ಅಂತ ಸಂಘದಲ್ಲಿ ಕರೆಯಲಾಗುತ್ತೆ. ಸಂಘದ ಅನುಶಾಸನದಲ್ಲಿ ಅವರು ತಾವು ಪಾಲಿಸಿದರು, ಇತರರಿಗೂ ಕೂಡ ಅದನ್ನು ಪಾಲಿಸೋದಕ್ಕೆ ಆಗ್ರಹ ಮಾಡಿದರು. ಒಂದು ಸಾರಿ ಸಂಘದ ಬೈಠಕ್ಕಿತ್ತು, ಅಲ್ಲಿ ಅವರು ಅಪೇಕ್ಷಿತರಿದ್ದರು. ಅವರ ಸಹಕಾರಿಗಳು ರಾಜಕೀಯ ಕ್ಷೇತ್ರದಲ್ಲಿ ಭಾರತೀಯ ಜನಸಂಘದಲ್ಲಿ ಕೆಲಸ ಮಾಡ್ತಿದ್ದಂಥ ಅವರ ಸಹಕಾರಿ ಕಾರ್ಯಕರ್ತರು 2-3 ಜನ ಆ ಬೈಠಕ್ನಲ್ಲಿ ಅಪೇಕ್ಷಿತರಿದ್ದರು. ಅವರು ಕೂಡ ಪ್ರಚಾರಕರಾಗಿದ್ದಂಥವ್ರು. ಅದರಲ್ಲಿ ಒಬ್ಬರು ಬಂದಿರಲಿಲ್ಲ. ಬರದೇ ಇರೋದಕ್ಕೆ ಕಾರಣ ಅವರು ಕಾರ್ಯಕ್ಷೇತ್ರದಲ್ಲಿ ಏನೋ ಒಂದು ಸ್ವಲ್ಪ ಒತ್ತಡ ಇತ್ತು. ಅವ್ರು ಬಂದಿರಲಿಲ್ಲ. ಇವರು ಬೇರೆ ಕಡೆಯಿಂದ ಆ ಬೈಠಕಿಗೆ ತಲುಪಿದ್ರು. ಅವತ್ತಿನ ಸಂಘದ ಸರ್ಕಾರವಾಗಿದ್ದಂಥವ್ರು ಸಹಜವಾಗಿ ಕೇಳಿದರು, ಅವ್ರು ಬಂದಿಲ್ವಲ್ಲ ಅಂತ ದೀನದಯಾಳರನ್ನ. ಹೌದು, ಅವ್ರು ಬರಲಿಲ್ಲ, ಅವ್ರು ಬರದೇ ಇರೋದು ಸರಿಯಲ್ಲ ಅಂತ. ಅಂದರೆ ಅವರಿಗೆ ಇಲ್ಲ, ಬರಲಿಲ್ಲ, ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ರಾಜಕೀಯ ಕ್ಷೇತ್ರ ನೋಡಿ ಒತ್ತಡ ಇರುತ್ತೆ ಅಂತ ಅವರು ಸಬಬ್ ಹೇಳ್ಬೋದಾಗಿತ್ತು. ತನ್ನ ಜೊತೆಗಾರರನ್ನ ಹೇಗೋ ಮಾಡಿ ಡಿಫೆಂಡ್ ಮಾಡ್ಕೊಳ್ಬೇಕು ಅದು ಇರಲಿಲ್ಲ. ನಮ್ಮ ಕಾರ್ಯದ ಒತ್ತಡ ಹೇಗಿರುತ್ತೆ ಅಂತ ಸರ್ಕಾರವಾಗಿ ತಿಳಿಸ್ಬೇಕು ಅನ್ನುವಂಥದ್ದು ಇರಲಿಲ್ಲ. ಅವ್ರು ನೇರವಾಗಿ ಹೇಳಿದರು, ಹೌದು ಅವ್ರು ಬರಬೇಕಾಗಿತ್ತು, ಅವರು ಬರದೇ ಇರೋದು ತಪ್ಪಾಗಿದೆ ಅಂತ ಹೇಳಿದ್ರು. ಅಂದರೆ ಅನುಶಾಸನ ತನ್ನ ಮೇಲೆ ತಾನು ಹಾಕ್ಕೊಳ್ಬೇಕು ಅನ್ನುವಂಥದ್ದನ್ನು ಅವರು ಸದಾಕಾಲ ನೆನ್ಪಿಟ್ಕೊಂಡಿದ್ರು. ಭಯ್ಯಾಜಿ ದಾಣಿಯವರು ನಿಧನರಾದಾಗ ದೀನದಯಾಳ್ ಉಪಾಧ್ಯಾಯರು ಕರ್ನಾಟಕದ ಪ್ರವಾಸದಲ್ಲಿದ್ದರು. ಸಂಘ ಶಿಕ್ಷಾ ವರ್ಗ ನಡೀತಾ ಇತ್ತು. ಅವರು ಬೌದ್ಧಿಕ ಆಗಬೇಕಾಗಿತ್ತು. ಭಯ್ಯಾಜಿ ದಾಣಿಯವರು ತೀರ್ಕೊಂಡಂಥ ಸುದ್ದಿ ಬಂತು. ಭಯ್ಯಾಜಿ ದಾಣಿಯವ್ರ ಜೊತೆಗೆ ಅಪಾರವಾದಂಥ ಒಂದು ಸಂಬಂಧವೂ ಅವರದ್ದಿತ್ತು. ಅನೇಕ ವರ್ಷಗಳ ಕಾಲ ಚಿಂತನೆ ಮಾಡಿದರು. ಆದ್ದರಿಂದ ಅವರಿಗೆ ಸ್ವಲ್ಪ ಮನಸ್ಸು ಸ್ವಾಭಾವಿಕವಾಗಿ, ಮಾನವೀಯ ಸಹಜವಾಗಿ ಘಾಸಿಯಾಗಿತ್ತು. ಅದರಿಂದ ಅವರು ಇವತ್ತು ನಾನು ಬೌದ್ಧಿಕ ಮಾಡೋಕ್ಕಾಗುತ್ತೋ ಇಲ್ವೋ ಅಂಥೇಳಿ ಸ್ವಲ್ಪ ಅಳುಕಿನಿಂದ ಬೌದ್ಧಿಕ ನಾನು ಮಾಡದೇ ಇದ್ರೆ ಹೇಗೆ ಅಂತ ಯೋಚನೆ ಮಾಡಿದರು. ಅವರು ಅದನ್ನು ವ್ಯಕ್ತಪಡಿಸಿದರು. ಮಾನ್ಯ ಯಾದವರಾಜಿಯವರು ವರ್ಗದಲ್ಲಿದ್ದರು. ಯಾದವರಾಜಿಯವರು ಹೇಳಿದರು, ಈ ರೀತಿ ತೀರ್ಮಾನ ಆಗಿರೋದ್ರಿಂದ ಮಾಡದೇ ಇದ್ದರೆ ಭಯ್ಯಾಜಿಯವರ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕಿಲ್ಲ ಅಂದರು. ಈ ವಾಕ್ಯ ದೀನದಯಾಳ್ಜಿಗೆ ಸಾಕಾಯಿತು. ಮರುಮಾತಿಲ್ಲದೆ ಅವರು ಬೌದ್ಧಿಕ ಮಾಡಿದರು. ತನ್ನ ಭಾವನೆಗಳನ್ನು ಅದುಮಿಟ್ಟು ಒಂದು ವ್ಯವಸ್ಥೆ, ಒಂದು ಅನುಶಾಸನ, ಅದನ್ನು ತಾನು ನಡೆಸ್ಕೊಳ್ಬೇಕು ಅನ್ನುವಂಥದ್ದನ್ನು ಮಾಡಿದರು. ಒಬ್ಬ ಕಾರ್ಯಕರ್ತ ಹೇಗೆ ತನ್ನ ಮೇಲೆ ತಾನು ಸಂಯಮದಿಂದ ಇರಬೇಕು ಅನ್ನುವಂಥದ್ದನ್ನು ಅವರು
ಮನಸ್ಸಿನಲ್ಲಿ ಬಂದಂಥ ಒಂದು ಸಣ್ಣ ಎಳೆಯನ್ನು ವ್ಯಕ್ತಪಡಿಸಿದ್ದು ತಕ್ಷಣ ಸರಿಯಲ್ಲ ಅಂತ ಇನ್ನೊಬ್ರು ಹೇಳಿದಾಗ ಅವ್ರಿಗೆ ಒಂದು ಮಾತು ಎತ್ತಲಿಲ್ಲ, ಚಕಾರ ಎತ್ತಲಿಲ್ಲ. ಅನುಶಾಸನ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾಗತ್ತೆ, ಎಚ್ಚರಿಕೆನೂ ಇರಬೇಕಾಗತ್ತೆ. ಠಾಣೆಯಲ್ಲಿ ಅವರು ಮುಂಬೈ ಹತ್ರ ಪ್ರವಾಸದಲ್ಲಿದ್ದಾಗ ಠಾಣೆಯಲ್ಲಿ ಒಬ್ಬರು ನಗರಸಭಾ ಅಧ್ಯಕ್ಷರು ಜನಸಂಘದಿಂದ ಗೆದ್ದಿದ್ರು. ಅವ್ರ ಮನೆಯಲ್ಲಿ ಅಥವಾ ಒಂದು ಬೈಠಕ್ನಲ್ಲಿ ಎಲ್ಲರೂ ಸೇರಿದ್ರು. ಸ್ವಲ್ಪ ಹೊತ್ತಿಗೆ ಹೊರಡಬೇಕಾಗಿತ್ತು ಅಲ್ಲಿಂದ. ಅವ್ರು ಹೊರಟಾಗ ಅವರನ್ನು ಕರೆದುಕೊಂಡು ಹೋಗುವಂಥ ವಾಹನದ ಕಾರ್ಯಕರ್ತ ಇನ್ನು ಬಂದಿರಲಿಲ್ಲ. ತಕ್ಷಣ ನಗರಸಭಾಧ್ಯಕ್ಷರು ನಾನು ಕಾರ್ ಕಳಿಸ್ತೀನಿ ಅಂತೇಳಿ ಹೊರಗಿದ್ರು. ನಗರಸಭೆಯ ಕಾರಿತ್ತು, ನೀವು ಹೋಗ್ಬೋದು ಅಂದರು. ಭಾರತೀಯ ಜನಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಅವರು. ನಗರಸಭಾಧ್ಯಕ್ಷರ ಕಾರ್ನಲ್ಲಿ ಸಹಜವಾಗಿ ಕುಳಿತುಕೊಳ್ಬೋದಾಗಿತ್ತು. ಆದರೆ ತಮ್ಮ ಸೀಮೆಯನ್ನು, ಅನುಶಾಸನವನ್ನು ಅವರು ತೊಡಿಲಿಲ್ಲ. ನೋಡಿ, ನಾನು ಬಂದಿರುವಂಥದ್ದು ನಿಮ್ಮ ಮನೆಗೆ, ಇದು ಸರ್ಕಾರಿ ಹಣ ನಗರಸಭೆಗೆ ನಿಮಗೆ ಕೊಟ್ಟಿರೋದು, ಅಧ್ಯಕ್ಷನಾಗಿರೋದು. ಅದರಿಂದ ನೀವು ಕೂಡ ಅದನ್ನು ಸ್ವಂತಕ್ಕೆ ಉಪಯೋಗಿಸೋಗಿಲ್ಲ, ನಾನು ಉಪಯೋಗಿಸೋಗಿಲ್ಲ. ಕಾರ್ಯಕರ್ತರು ಬರ್ತಾರೆ, ಬಂದ ಮೇಲೆ ಅವ್ರ ಜೊತೆಗೆ ಅವರು ಆ ವಾಹನದಲ್ಲಿ ಹೋಗ್ತೀನಿ ಅಂದರು. ಸ್ವಲ್ಪ ಹೊತ್ತಿಗೆ ಕಾರ್ಯಕರ್ತರು ಬಂದರು, ಅದರಲ್ಲೇ ಹೋದರು. ತನ್ನ ಮೇಲೂ ಅನುಶಾಸನ ಹಾಕ್ಕೊಂಡ್ರು, ಉಳಿದವರಿಗೂ ಒಂದು ಪಾಠವನ್ನು ಕಲಿಸಿದರು. ಸಂಘದ ಸ್ವಯಂ ಸೇವಕ ತ್ಯಾಗ ಮತ್ತು ಸೇವೆ ಯಾವುದು ರಾಷ್ಟ್ರೀಯ ಆದರ್ಶ ಅಂತೇಳಿ ವಿವೇಕಾನಂದರು ಹೇಳಿದ್ರು, ಅದನ್ನು ಸಂಘದ ಸ್ವಯಂ ಸೇವಕ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದಕ್ಕೆ ಒಂದು ಉದಾಹರಣೆ ಆಗಬೇಕು. ಕೊಯ್ನಾದಲ್ಲಿ ಭೂಕಂಪ ಆಗಿದ್ದಾಗ ಅವರು ಕರ್ನಾಟಕದಲ್ಲಿ ಪ್ರವಾಸದಲ್ಲಿದ್ದರು. ಇಲ್ಲಿಂದ ಸಾಂಗಲಿಗೆ ಹೋಗಿ ಅವರು ಕೊಯ್ನಾಕ್ಕೆ ಹೋದರು. ಅಲ್ಲಿನ ಜನರ ಕಣ್ಣೀರನ್ನು ಒರೆಸುವಂಥ, ಅಲ್ಲಿನ ಭೂಕಂಪ ಆಗಿದ್ದಂಥ ಕ್ಷೇತ್ರಕ್ಕೆ ಹೋಗಿ ಸೇವಾ ಕಾರ್ಯದಲ್ಲಿ ಏನೇನು ನಡೀತಿದೆ ಅನ್ನೋದನ್ನ ಮತ್ತು ಸ್ವತಃ ತಾವೇ 2 ದಿನ ಅಲ್ಲಿದ್ದು ಆ ಒಂದು ಸಂವೇದನೆಯನ್ನು ವ್ಯಕ್ತಪಡಿಸಿದ್ದಷ್ಟೇ ಅಲ್ಲ, ಕಾರ್ಯದಲ್ಲಿ ಏನೇನು ನಡೀತಿದೆ ಅನ್ನುವಂಥದ್ದನ್ನು ಯೋಜನೆ ಕೂಡ ಮಾಡಿದರು. ಅವರು ಜ್ಞಾನದಲ್ಲಿ, ವಿದ್ವತ್ತಿನಲ್ಲಿ ದೊಡ್ಡವರೇ ಆಗಿದ್ದರು. ಸ್ವಲ್ಪ ನಂತರ ಅದನ್ನು ಹೇಳ್ತೀನಿ ನಾನು. ಅವರು ಜೀವನದಲ್ಲಿ ಇಚ್ಛೆ ಪಟ್ಟಿದ್ರೆ ಒಬ್ಬ ಅಂತಾರಾಷ್ಟ್ರೀಯ ಸ್ತರದ ವಿದ್ವತ್ತಿನ ಮೇರುಗಿರಿಯಾಗಿ, ಲೇಖಕನಾಗಿ, ವಿದ್ವಾಂಸನಾಗಿ ಯಾವುದೋ ಕಾಲೇಜಿನಲ್ಲಿಯೋ, ವಿಶ್ವವಿದ್ಯಾಲಯ ಮಟ್ಟದಲ್ಲೋ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೋ ಒಬ್ಬ ವಿದ್ವತ್ತಿನ ಮೂರ್ತಿಯಾಗಿ ಇರಬಹುದಾಗಿತ್ತು. ಆದರೆ ರಾಷ್ಟ್ರದ, ದೇಶದ ಅವಶ್ಯಕತೆ, ಸಮಾಜದ ಅವಶ್ಯಕತೆ, ಸಂಘಟನೆ ಅವಶ್ಯಕತೆ, ಇದಕ್ಕಾಗಿ ಅದೆಲ್ಲವುದನ್ನು ಅವರು ಬದಿಗಿಟ್ಟರು. ಅವರು ತಮ್ಮ ಮಾವನಿಗೆ ಬರೆದ ಪತ್ರದಲ್ಲಿ ಒಂದು ಕಡೆ ಅದನ್ನು ಬರೆದಿದ್ದಾರೆ. ಸ್ವತಃ ಅವರು ತಮ್ಮ ಜೀವನದಲ್ಲಿ ಮಾಡಿದರು. ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗಾಗಿ ತನ್ನ ತಪಸ್ಸನ್ನು ಸ್ವಲ್ಪ ಬದಿಗಿಟ್ಟು ಈ ಕೆಲಸ ಆಗಬೇಕು ಅನ್ನೋದಕ್ಕಾಗಿ ಅದಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟರು, ಪ್ರಾಥಮಿಕತೆಯನ್ನು ಕೊಟ್ಟರು. ಚಾಣಕ್ಯ ಮಗಧ ಸಾಮ್ರಾಜ್ಯವನ್ನು ಸರಿದಾರಿಗೆ ಕೊಂಡೊಯ್ಯೋದಕ್ಕಾಗಿ, ಭಾರತವನ್ನು ಜಗತ್ತಿನಲ್ಲಿ ಒಂದು ಶ್ರೇಷ್ಠ ನಾಡಾಗಿ ಮಾಡೋದಕ್ಕಾಗಿ ಬೇಕಾದಂಥ ಒಬ್ಬ ಚಕ್ರವರ್ತಿ ಸಾಮ್ರಾಟನ ನಿರ್ಮಾಣ ಮಾಡೋದಕ್ಕಾಗಿ ತನ್ನ ಉಳಿದೆಲ್ಲ ಕಾರ್ಯಗಳನ್ನು ಬದಿಗಿಟ್ಟು, ಲೋಕಮಾನ್ಯ ತಿಲಕರು, ಬಾಲಗಂಗಾಧರ ತಿಲಕರು ಗಣಿತದ ಶ್ರೇಷ್ಠ ವಿದ್ವಾಂಸರಾಗಿದ್ದರು. ಅವರು ರ್ಯಾಂಗ್ಲರ್ ಆಗಬಹುದಾಗಿತ್ತು. ಗಣಿತದಲ್ಲಿ ಆ ಕಾಲದಲ್ಲಿ ರ್ಯಾಂಗ್ಲರ್ ಆಗೋದು ಅಂತಂದರೆ ಒಂದು ತುಂಬ ಉನ್ನತ ಮಟ್ಟದ ಒಂದು ಸ್ಥಾನ ಅದು. ಲೋಕಮಾನ್ಯ ತಿಲಕರಿಗೆ ಯಾರು ಕೇಳಿದ್ರು ಕೂಡ, ನೀವು ಈ ಆಂದೋಲನದಲ್ಲಿ ನಿಮ್ಮನ್ನು ಹಚ್ಕೊಂಡು, ಈ ಉಸಾಬರಿ ಹಚ್ಕೊಂಡಿದ್ದೀರಿ, ನಿಮಗಿರುವಂಥ ಖಗೋಳಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಬೌದ್ಧಿಕ ಮಟ್ಟದಲ್ಲಿ ನೀವು ಯಾವ ಮಟ್ಟಕ್ಕೆ ಹೋಗ್ಬೋದಾಗಿತ್ತು ಅಂತ. ತಿಲಕರು ಹೇಳಿದರು, ಭಾರತ ಭೂಮಿ ಬಂಜೆ ಅಲ್ಲ,
ಭಾರತದ ಸ್ವಾತಂತ್ರ್ಯ ಆಗಿ ಭಾರತ ಮೇಲಿದ್ರೆ 100 ಜನ ತಿಲಕರು ಹುಟ್ಟುತ್ತಾರೆ ಅಂತ ಹೇಳಿದರು. ದೀನ್ ದಯಾಳ್ಜಿಯವರು ತನ್ನ ಜೀವನದ ಸಂಕಲ್ಪ ಮಾಡುವಾಗ ನನ್ನ ಜೀವನದಲ್ಲಿ ಈ ಮಾರ್ಗದಲ್ಲಿ ಹೋದರೆ ಏನೇನೋ ಆಗ್ಬೋದು ಅಂತ ಗೊತ್ತಿದ್ದಿರ್ಬೋದು ಅವರಿಗೆ. ಯಾಕೆಂದರೆ ಶಾಲೆಯ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರಥಮ ಸ್ಥಾನವನ್ನು, ಪ್ರಥಮ ದರ್ಜೆಯನ್ನು ಪಡೆದು, ಅದಕ್ಕಾಗಿ ವಿದ್ಯಾರ್ಥಿ ವೇತನವನ್ನು ಪಡೆದು, ಸುವರ್ಣ ಪದಕಗಳನ್ನು ಪಡೆದು, ಅದ್ಭುತವಾದಂಥ ವಿದ್ಯಾರ್ಥಿಯ ಪ್ರತಿಭೆಯ ಪ್ರದರ್ಶನವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ. ಗಣಿತ, ಸಂಸ್ಕೃತ, ದರ್ಶನಶಾಸ್ತ್ರ ಇದೆಲ್ಲದರಲ್ಲೂ ಕೂಡ ಅಗಾಧವಾದಂಥ ಜ್ಞಾನವನ್ನು ಒಬ್ಬ ವಿದ್ಯಾರ್ಥಿಯಾಗಿ ಗಳಿಸಿದಂಥವ್ರು. ಅವರು ಮದ್ರಾಸ್ನಲ್ಲಿ ಒಂದು ವಿಜ್ಞಾನದ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರ ಸಭೆಯಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಅವರು ಉಲ್ಲೇಖಿಸಿದ ಪುಸ್ತಕಗಳು ಮತ್ತು ಹೊಸ ಆವಿಷ್ಕಾರಗಳ ಬಗ್ಗೆ ಕುಳಿತ ಸಭಿಕರು ಕೇಳಿ ಅವಾಕ್ಕಾಗಿ ಹೋದರು. ಇವತ್ತಿನಾಗೆ ಆವತ್ತು ಗೂಗಲ್ ಇರಲಿಲ್ಲ. ಸಭೆಗೆ ಬರೋದಕ್ಕಿಂತ ಮುಂಚೆ ನೋಡ್ಕೊಂಡು ಬರಬಹುದು ಅಂತೇಳಿ. ಅವತ್ತಿನ ಕಾಲದಲ್ಲಿ ಈ ಎಲ್ಲ ಸಂಗತಿಗಳನ್ನು ಪಡೆಯೋದಕ್ಕೆ ವಿಶೇಷವಾದಂಥ ಪರಿಶ್ರಮ ಪಡಬೇಕಾಗ್ತಿತ್ತು. ಅದೆಲ್ಲವನ್ನು ಓದಿ ನೆನಪಿಟ್ಕೊಂಡಿದ್ರು. ಇಂಥ ಒಬ್ಬ ವಿದ್ವತ್ತಿನ ಮೂರ್ತಿ ತನ್ನ ಜೀವನವನ್ನು ಅತ್ಯಂತ ಸರಳವಾಗಿ ಪರಿಶ್ರಮದಿಂದ ಭಾರತದ ಏಳಿಗೆ ಒಂದೇ ತನ್ನ ಜೀವನದ ಉದ್ದೇಶ ಅನ್ನುವಂಥದ್ದನ್ನು ಕ್ಷಣಕ್ಕೂ ಕಣಕಣಕ್ಕೂ ಅದನ್ನು ಒಪ್ಪಿಸಿ ಅದರಿಂದ ಜೀವನ ಮಾಡಿದಂಥವ್ರು. ಇಂಥ ಮಹಾ ತ್ಯಾಗದ ಮೂರ್ತಿ. ಸರಳತೆ ಮೈವೆತ್ತಂಥವರು. ಡಾಕ್ಟರ್ ಮಹೇಶ್ ಚಂದ್ರ ಶರ್ಮಾ ಅವರು ದೀನ್ ದಯಾಳ್ ಉಪಾಧ್ಯಾಯರ ಬಗ್ಗೆ ಪುಸ್ತಕ ಬರೆಯೋದಕ್ಕೆ ಹೊರಟಾಗ ಅವರು ವಿದ್ವತ್ತಿನ ಅವರು ಅನೇಕ ಬೈಠಕ್ಕಿನಲ್ಲಿ ತೆಗೆದುಕೊಂಡ ವಿಷಯ ಅಂಥದ್ದೇನಾದರೂ ಪಡಿಬೇಕು ಅಂಥೇಳಿ ಅವರು ಅನೇಕರನ್ನ ಪ್ರವಾಸ ಮಾಡಿ ಕೇಳಕ್ಕೆ ಹೋದಾಗ ಮಹೇಶ್ ಚಂದ್ರ ಶರ್ಮಾ ಅವರು ಹೇಳ್ತಾರೆ, ನಾನು ಕೇಳಿದಂಥವರಲ್ಲಿ 100ಕ್ಕೆ 95 ಜನ ಮೊದಲನೇ ವಾಕ್ಯ ಹೇಳಿದ್ದೇನು ಅಂದರೆ, ದೀನ್ ದಯಾಳ್ಜಿ ಅಂದರೆ ತುಂಬ ಸಿಂಪಲ್ ಲೈಫ್ ಅಪ್ಪ, ತುಂಬ ಸರಳರು. ಇಷ್ಟೊಬ್ಬ ದೊಡ್ಡ ವಿದ್ವಾಂಸ, ಇಷ್ಟೊಂದು ದೊಡ್ಡ ಸ್ಥಾನದಲ್ಲಿದ್ದಂಥವ್ರು, ಆದರೆ ಇಷ್ಟು ಸರಳ ಜೀವನ ಅವರದ್ದು. ಮತ್ತು ಜೀವನದಲ್ಲಿ ಯಾವ ಅವಶ್ಯಕತೆಯೂ ಅವ್ರಿಗೆ ಬೇಕಾಗಿ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಅವರ ವ್ಯಕ್ತಿಗತ ಜೀವನ ಇತ್ತು. ಇದನ್ನು 100ಕ್ಕೆ 95 ಜನ ಇದನ್ನೇ ಹೇಳಿದ್ದು ಅಂತ ಹೇಳಿದರು. ಅಂದರೆ ಸರಳತೆಯ ಸಾಕಾರ ರೂಪ. ಅವರು ಒಂದ್ಸಾರಿ ಭಾರತೀಯ ಜನಸಂಘದ ಕಾರ್ಯದರ್ಶಿ ಆಗಿದ್ದಾಗ ಯಾರೋ ಫಸ್ಟ್ ಕ್ಲಾಸ್ ಟಿಕೆಟನ್ನು ತೆಗೆದುಕೊಟ್ರು, ಅದರೊಳಗೆ ಹೋಗ್ತಾ ಇದ್ರು ಅವರು. ಆದರೆ ರೈಲಿನಲ್ಲಿದ್ದರು. ಆವಾಗ ಎಸ್ ಸಿ ಇಷ್ಟೆಲ್ಲ ಇರಲಿಲ್ಲ. ಬನಿಯನ್ನಲ್ಲೇ ಕುಳಿತಿದ್ರು ಇಡೀ ದಿನ ಪ್ರವಾಸ ಮಾಡಬೇಕಾದ್ರೆ. ಊಟ ತರಬೇಕಾದಂಥ ಒಂದು ಸಿಬ್ಬಂದಿ ಹತ್ರ ಹೊಡೆದ್ರು, ಊಟ ತಂದಿರಲಿಲ್ಲ ಆತ ರೈಲಿನ ಪೆಂಟ್ರಿಯಿಂದ. ಸ್ವಲ್ಪ ಹೊತ್ತಾದ್ಮೇಲೆ ಇವರು ಮತ್ತೆ ಕೇಳಿದರು. ರೈಲ್ವೆ ಸ್ಟೇಷನ್ನಲ್ಲಿ ಪ್ಲಾಟ್ಫಾರ್ಮ್ನಲ್ಲಿ ಇಳಿದಾಗ ಆತನ ಕೇಳಿದೆ, ಏನಪ್ಪ ನಾನು ಊಟ ಬರಲಿಲ್ಲ ಅಂತ. ಆತ ಸರಿ ಯಾರೋ ಕೇಳ್ತೀಯ ಅಂತ ಬರುತ್ತೆ ಅಂತ ಹೇಳ್ದ. ಆಮೇಲೆ ಇವರು ಫಸ್ಟ್ ಕ್ಲಾಸ್ ಡಬ್ಬಿನಲ್ಲಿದ್ದರು. ಆತ ಹೋಗ್ತಿರ್ಬೇಕಾದ್ರೆ ನೋಡ್ದ, ಅರೆ ಇದೇ ಮನುಷ್ಯ, ಇವರು ಫಸ್ಟ್ ಕ್ಲಾಸ್ನಲ್ಲಿರೋರು ಅಂದರೆ ಅವರ ಉಡುಪು ದಿರಿಸು ಇದನ್ನೆಲ್ಲ ನೋಡಿ ಆತ ಪ್ರಭಾವಗೊಳ್ತಾನೆ. ಹಾಗೇನಿರಲಿಲ್ಲ ಇವರು. ಅವನು ಬಂದು ಅವ್ರ ಎದುರಿಗೆ ಅಂಗಲಾಚಿದ, ನನ್ನ ತಪ್ಪಾಗಿದೆ ಕ್ಷಮಿಸಿ, ಏನು ಗೊತ್ತಾಗಲಿಲ್ಲ, ನೀವು ಫಸ್ಟ್ ಕ್ಲಾಸ್ನಲ್ಲಿದ್ದೀರಿ ಅಂತ. ಅವ್ರು ಹೇಳಿದರು, ನೋಡಪ್ಪ ನೀನು ಪರವಾಗಿಲ್ಲ, ಸ್ವಲ್ಪ ತಡವಾಗಿ ತಂದರೂ ಚಿಂತೆ ಇಲ್ಲ, ಆದರೆ ವ್ಯಕ್ತಿನ ಅವ್ರ ಬಟ್ಟೆ ನೋಡಿ ಅಳತೆ ಮಾಡಬೇಡಪ್ಪ ಅಂತ ಹೇಳಿದರು. ಆತನಿಗೆ ಒಂದು ಚಿಕ್ಕ ಪಾಠವನ್ನು ಹೇಳಿದರು. ಸರಳತೆ ಹೇಗೆ ಅವರ ಜೀವನ ಶೈಲಿಯಾಗಿತ್ತು. ಅವರು ಇಷ್ಟು ಬಟ್ಟೆಯನ್ನು ಕಡಿಮೆ ಇಟ್ಕೊಂಡಿದ್ರು. ವಿದೇಶಕ್ಕೆ ಹೋಗಬೇಕಾದ್ರೆ 2-3 ಧೋತಿ ಮತ್ತು ಕುರ್ತಾ ತೆಗೆದುಕೊಂಡು ಹೋದ್ರೆ ಅಲ್ಲಿದ್ದವರೆಲ್ಲ ಇಲ್ಲ ಈ ದೃಷ್ಟಿಯಿಂದ ಆಗೋದಿಲ್ಲ ಅಂತೇಳಿ ಅವರಿಗೆ ಪ್ಯಾಂಟು ಕೋಟು ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅವರು ಯಾಕೆ ಭಾರತದ ವೇಷ ಹಾಕೊಂಡ್ರೆ ಇಲ್ಲೇನು ಆಗೋದಿಲ್ಲ ಅಂತ. ಆಗತ್ತೆ, ಇದೇನು ತಪ್ಪೇನಿಲ್ಲ, ಆದರೆ ನಿಮ್ಮನ್ನು ಅದರಲ್ಲೂ ನೋಡ್ಬೇಕು ನಾವು ಅಂತ ಅವ್ರಿಗೆ ಭಾರಿ ಇಚ್ಛೆ ಇತ್ತು. ಇವರು ಅದಕ್ಕೆ ಒಪ್ಪಲಿಲ್ಲ. ಒಂದು ದಿನ ಯಾವ ಮನೆಯಲ್ಲಿ ಉಳ್ಕೊಂಡಿದ್ರು ಕಾರ್ಯಕರ್ತರ ಶ್ರೀಮತಿಯವರು
ಇವರು ಎಲ್ಲ ಬಟ್ಟೆನ ಬಿಟ್ಟು ಒದ್ದೆ ಮಾಡಿ ಇಲ್ಲ ಇದೆಲ್ಲ ಒಣಗ್ಸೋಕೆ ಹಾಕಿದ್ದೀನಿ, ತುಂಬ ಎಲ್ಲ ಇದಾಗಿದೆ, ಅದನ್ನು ತೊಳೆಯೋಕೆ ಹಾಕಿದ್ದೀನಿ, ಇವತ್ತೇನು ಬಟ್ಟೆ ಬೇರೆ ಯಾವುದೂ ಇಲ್ಲ, ಇವತ್ತು ನೀವು ಸೂಟ್ ಹಾಕ್ಕೊಳ್ಬೇಕು ಅಂಥೇಳಿ ಅವರಿಗೆ ಅಳತೆಗೆ ಹೋಗುವಂಥ ಒಂದು ಸೂಟನ್ನು ಅವರಿಗೆ ಬಂದ್ ಕಾಲರ್ನ ಸೂಟನ್ನು ಅವ್ರಿಗೆ ತೊಡಿಸಿದ್ರು. ಅವ್ರ ವಿದೇಶ ಪ್ರವಾಸದಲ್ಲಿ ಅವ್ರು ಬಂದ್ ಕಾಲರ್ ಹಾಕಿ ಸೂಟದ ಒಂದು ಫೋಟೋ ಇದೆ ದೀನದಯಾಳ್ಜಿದು. ಹೀಗೆ ಒಬ್ಬ ಸರಳ ವ್ಯಕ್ತಿ, ಪರಿಶ್ರಮಕ್ಕೆ ಇನ್ನೊಂದು ಹೆಸರು. ಅವರು ಪ್ರವಾಸ ಮಾಡ್ತಿದ್ದಾಗ ಜನಸಂಘದ ಕಾರ್ಯದರ್ಶಿಯಾಗಿ ಪ್ರವಾಸ ಮಾಡ್ತಾ ಇದ್ರು. ಅವಾಗ ಕಚ್ಚ ಹೋರಾಟಕ್ಕೆ ತಯಾರಿ ನಡೀತಾ ಇತ್ತು. ಕಚ್ಚದ ರಣ ಗುಜರಾತ್ನಲ್ಲಿ, ಅದನ್ನು ಭಾರತಕ್ಕೆ ಉಳಿಸ್ಕೊಳ್ಬೇಕು ಅನ್ನೋದಕ್ಕಾಗಿ ಜನಸಂಘದ ಒಂದು ಅಖಿಲ ಭಾರತೀಯ ಆಂದೋಲನ, ಅದಕ್ಕೆ ತಯಾರಿಗಾಗಿ ಇವರು ಪ್ರವಾಸ ಮಾಡ್ತಾ ಇದ್ರು. ಒಂದು ಊರಿಗೆ ಹೋದಾಗ ಒಂದು ಮನೆಯಲ್ಲಿ ಉಳ್ಕೊಂಡ್ರು, ಜಿಲ್ಲಾ ಕೇಂದ್ರ ಇದ್ದಿರ್ಬೋದು. ಧಾರಾಕಾರ ಮಳೆ, ಸತತವಾಗಿ ಮಳೆ ಬಂದು ಅಲ್ಲೆಲ್ಲ ಆಗಿ, ಈಗಲೂ ಎಲ್ಲ ಹೇಗೆ ದೊಡ್ಡ ದೊಡ್ಡ ನಗರಗಳೇ ಜಲಾವೃತವಾಗತ್ತೆ ಅದೇ ರೀತಿ ಅಲ್ಲೂ ಆಯಿತು. 2-3 ದಿನ ಹೊರಗಡೆ ಹೋಗುವಂಥ ಸಾಧ್ಯ ಇರಲಿಲ್ಲ, ಎಲ್ಲ ವಾಹನಗಳು ಎಲ್ಲ ನಿಂತೋಗಿದ್ದು, ಇವರೇನು ಮುಂದಾಗಲಿಲ್ಲ. ಆಗ ಅವರು ಒಂದು ಕೆಲಸ ಮಾಡಿದ್ರು. ಯಾವ ಮನೆಯಲ್ಲಿ ಉಳ್ಕೊಂಡಿದ್ರು ಅವ್ರ ಹತ್ರ ಹೇಳಿದ್ರು, ಇಲ್ಲಿ ಪೋಸ್ಟ್ ಆಫೀಸ್ ಇದೆಯಲ್ಲ ಅಂತ. ಹೌದಿದೆ, ಅದ್ರ ಪೋಸ್ಟ್ ಮಾಸ್ಟರ್ ತೆಗೆದಿರಲ್ವೆಲ್ಲ, ಸ್ವಲ್ಪ ಅವ್ರ ಹತ್ರ ಹೋಗಿ ಹೇಗಾದರೂ ಮಾಡಿ ಒಂದು 100-200 ಪೋಸ್ಟ್ ಕಾರ್ಡನ್ನು ತೆಗೆದುಕೊಂಡು ಬನ್ನಿ ಅಂದರು. 100-200 ಪೋಸ್ಟ್ ಕಾರ್ಡ್ ತರಿಸಿದ್ರು. ಅವ್ರು ಆ ಮನೆಯಲ್ಲಿ 2-3 ದಿನ ಇದ್ರು, ಯಾಕಂದ್ರೆ ಹೊರಗಡೆ ಹೋಗೋ ಸ್ಥಿತಿ ಇರಲಿಲ್ಲ. ಆ ಪೋಸ್ಟ್ ಕಾರ್ಡ್ನಲ್ಲಿ ಅವರು 100 ಜನರಿಗೆ, ಬೇರೆ ಬೇರೆ ಪ್ರಾಂತದ ಕಾರ್ಯಕರ್ತರಿಗೆ ಕಚ್ಚದ ಹೋರಾಟಕ್ಕೆ ಅಲ್ಲಿಗೆ ಬರಬೇಕು ಅನ್ನುವಂಥದ್ದಕ್ಕಾಗಿ ಪತ್ರ ಬರೆದರು. ಪ್ರವಾಸ 3 ದಿನ ನಂತರ ಶುರು ಆದಮೇಲೆ ಅದನ್ನು ಡಬ್ಬಕ್ಕೆ ಹಾಕಿದ್ರು. ತಾನು 3 ದಿನ ಅಲ್ಲಿರುವಂಥದ್ದನ್ನು ಸಂಘಟನೆ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥ ಆಗ್ರಹ, ಅದಕ್ಕಾಗಿ 100 ಪತ್ರಗಳನ್ನು ಕುಳಿತು ಬರೆಯುವಂಥ ಪರಿಶ್ರಮ ಮತ್ತು ಕಚ್ಚದ ಆಂದೋಲನಕ್ಕೆ ಬಂದಿದ್ದಂಥ ಅನೇಕರು, ನನಗೆ ದೀನದಯಾಳ್ಜಿಯವರ ಕಾರ್ಡ್ ಬಂದಿತ್ತು, ಇದನ್ನು ನೆನಪಿಟ್ಕೊಂಡು ಹೇಳಿದರು. ಹೀಗೆ ಆ ರೀತಿಯ ಪರಿಶ್ರಮ. ಅಟಲ್ಜಿಯವರು ರಾಷ್ಟ್ರಧರ್ಮ ಪಾಂಚಜನ್ಯ ಪತ್ರಿಕೆ ಲಕ್ನೋದಿಂದ ಬರ್ತಾ ಇತ್ತು. ಈಗ ಪಾಂಚಜನ್ಯ ಅನೇಕ ವರ್ಷಗಳಿಂದ ದೆಹಲಿಯಿಂದ ಬರ್ತಾ ಇದೆ. ಅವಾಗ ಅಲ್ಲೇ ಆರಂಭ ಆಗಿದ್ದು ಲಕ್ನೋದಲ್ಲಿ. ಅದನ್ನು ಆರಂಭ ಮಾಡಿಸಿದ್ದೇನೆ ರಾಷ್ಟ್ರಧರ್ಮ ಪ್ರಕಾಶನ ಟ್ರಸ್ಟ್ನ ದೀನದಯಾಳ್ಜಿಯವರ ನೇತೃತ್ವದಲ್ಲಿ. ಅಟಲ್ಜಿಯವರು ಪ್ರಾರಂಭದ ಸಂಪಾದಕರು ಪಾಂಚಜನ್ಯಕ್ಕೆ. ರಾಷ್ಟ್ರಧರ್ಮಕ್ಕೆ ಇವರು ಲೇಖನಗಳನ್ನು ಇಬ್ಬರು ಬರೀತಿದ್ರು. ಮೊದಲನೇ ಲೇಖನ ಬರೆದಿದ್ದು, ಮೊದಲನೇ ಅಗ್ರಲೇಖನ ಬರೆದಿದ್ದು ದೀನದಯಾಳ್ಜಿಯವರೇ. ದೀನದಯಾಳ್ಜಿಯವರು ಕೇವಲ ಸಂಪಾದಕನಾಗಿ ಕೆಲಸ ಮಾಡಲಿಲ್ಲ, ಕಂಪೋಸಿಟರ್ ಆಗೂ ಕೆಲಸ ಮಾಡಿದರು, ಪ್ರಿಂಟರ್ ಆಗೂ ಕೆಲಸ ಮಾಡಿದರು. ಪುಸ್ತಕಗಳನ್ನ, ಇದನ್ನು ಪತ್ರಿಕೆಯನ್ನು, ರಾಷ್ಟ್ರಧರ್ಮವನ್ನು ಬೈಂಡಿಂಗ್ ಮಾಡಿ ಅದನ್ನೆಲ್ಲ ಕಟ್ಟಿ ಸೈಕಲ್ ಮೇಲೆ ಇಟ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ಹಾಕುವಂಥ ಕೆಲಸವನ್ನು ಅವ್ರು ಮಾಡಿದರು. ಯಾವ ಕೆಲಸವೂ ಚಿಕ್ಕದು ಅಂತ ಅನ್ನಿಸ್ತಿಲ್ಲ ಅವರಿಗೆ. ರಾಷ್ಟ್ರ ಕಾರ್ಯದಲ್ಲಿ ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಮಹತ್ವದ್ದೇ. ಇದು ಸಂಪಾದಕನಾಗಿ ನಾನು ಮಾಡಬೇಕಾದಂಥ ಕೆಲಸ ಅಲ್ಲ ಅಂತ ಅವ್ರಿಗೆ ಅನ್ನಿಸ್ಲಿಲ್ಲ. ಪ್ರತಿಯೊಂದನ್ನು ಅವರು ಕರ್ಮಯೋಗದಿಂದ ಮಾಡಿದರು, ಪೂರ್ಣ ಸಮರ್ಪಣೆಯಿಂದ ಮಾಡಿದರು. ಹೀಗೆ ಅವರು ಒಂದು ದಿವಸ ಪ್ರಿಂಟರ್ ಬಂದಿರಲಿಲ್ಲ, ಇವರೇ 3-4 ದಿನದಿಂದ ನಿದ್ದೆಗೆಟ್ಟು ಎಲ್ಲ ಕೆಲಸ ಮಾಡ್ತಾ ಇದ್ರು. ಆವತ್ತಿನ ದಿವಸ ಪ್ರಿಂಟಿಂಗ್ ಮಾಡೋದಕ್ಕೂ ಟ್ರೆಡ್ಲ್ ಮಿಷನ್ ಹತ್ರ ಹೋಗಿ ಅವ್ರು ಕೆಲಸ ಮಾಡೋದಕ್ಕೆ ಪ್ರಿಂಟಿಂಗ್ ಕೆಲಸ ಶುರು ಮಾಡಿದರು. 3-4 ದಿನದಿಂದ ಸರಿಯಾಗಿ ನಿದ್ದೆ ಇಲ್ದಿದ್ರಿಂದ ಎಚ್ಚರ ತಪ್ಪಿ ಕೆಳಗೆ ಬಿದ್ದುಬಿಟ್ರು. ಅಟಲ್ಜಿಯವರು ಇದನ್ನು ಉಲ್ಲೇಖಿಸಿದ್ದಾರೆ, ಬರೆದಿದ್ದಾರೆ. ದೀನದಯಾಳ್ಜಿಯವರು ಪ್ರಿಂಟಿಂಗ್ ಕೆಲಸ ಮಾಡುತ್ತಾ ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದರು. ಹೀಗೆ ಒಬ್ಬ ವ್ಯಕ್ತಿ ತನ್ನ ಪರಿಶ್ರಮದ ಪರಾಕಾಷ್ಠೆಯನ್ನು ಮಾಡಬಲ್ಲ. ಇದನ್ನು ಅವರು ಸಂಘಟನೆಯ ಕಾರ್ಯಕ್ಕಾಗಿ, ದೇಶದ ಕಾರ್ಯಕ್ಕಾಗಿ ಮಾಡ್ತಾ ಹೋದರು. ರಾಜಕೀಯಕ್ಕೆ ಏನೋ ಅವರು ಸಹಜ ಪ್ರವೃತ್ತಿ ಸ್ವಭಾವದಿಂದ ಹೋಗಲಿಲ್ಲ. ರಾಜಕೀಯಕ್ಕೆ ಅವರನ್ನು ಕಳಿಸಿದಾಗ ಅವ್ರು ಕೇಳಿದರು, ನನ್ನನ್ನು ಯಾಕೆ ಈ
ಕೀಚಡನಲ್ಲಿ ಕಳಿಸ್ತೀರಿ, ನಾನು ಯಾಕೆ ಕೆಸರಿನಲ್ಲಿ ನಾನು ಕಳಿಸ್ತಿದ್ದೀನಿ ಅಂದರು. ಗುರುಜಿಯವರು ಹೇಳಿದರು, ಅಲ್ಲಿದ್ದರೂ ಕೂಡ ನೀನು ಪದ್ಮಪತ್ರ ಮಿವಾಂಭಸ, ಹೇಗೆ ಕಮಲ ಪತ್ರಕ್ಕೆ ನೀರು ಅಂಟ್ಕೊಳ್ಳಲ್ವೋ ಹಾಗೆ ನಿನಗೆ ಅಂಟ್ಕೊಳ್ಳಲ್ಲ ಅನ್ನೋಂಥ ವಿಶ್ವಾಸ ನಮಗಿದೆ, ಅದಕ್ಕೆ ಕಳಿಸಿದ್ದೀವಿ ಅಂತ ಹೇಳಿದರು. ಮರು ಮಾತಿಲ್ಲದವರು ಒಪ್ಕೊಂಡ್ರು ಮತ್ತು ಹಾಗಿದ್ರು, ಜೀವನ ಪರ್ಯಂತ ಹಾಗಿದ್ರು. ಅದರಿಂದ ಅವರು ತನ್ನ ಧ್ಯೇಯ ನಿಷ್ಠೆಯನ್ನು ಸ್ವಯಂ ಸೇವಕನಾಗಿ ಇಡೀ ಸಮಾಜ ತನ್ನದು ಅನ್ನುವಂಥದ್ದನ್ನು ಅನೇಕ ಮುಖಗಳಲ್ಲಿ ಪ್ರಕಟ ಮಾಡಿದರು. ಜೌನ್ಪುರದಲ್ಲಿ ಚುನಾವಣೆ ಎಲ್ಲ ಇಡೀ ಪಾರ್ಟಿಯ ಎಲ್ಲರೂ ಆಗ್ರಹ ಪಡಿಸಿದ್ರಿಂದ, ಸಂಘದ ಹಿರಿಯರು ಹೇಳಿದ್ರಿಂದ ಅವರು ಜೌನ್ಪುರದಕ್ಕೆ ಚುನಾವಣೆಗೆ ನಿಂತರು. ಅವರು ಗೆಲ್ಲಿಲ್ಲ. ಅವರು ಜೌನ್ಪುರದ ಚುನಾವಣೆಯಲ್ಲಿ ನಿಂತಾಗ ಅವ್ರ ಮೇಲೆ ಒಂದು ಸ್ವಲ್ಪ ಒತ್ತಡ ಹಾಕೋದಕ್ಕೆ ಅಥವಾ ಅವ್ರ ಹತ್ರ ಈ ವಿಚಾರ ಕೊಡೋದಕ್ಕೆ ನಿವೇದನೆ ಮಾಡಿಕೊಂಡ್ರು ಕಾರ್ಯಕರ್ತರು. ಸ್ವಲ್ಪ ಜಾತಿಯ ಇದನ್ನು ಉಪಯೋಗಿಸಿದರೆ, ಉಲ್ಲೇಖ ಮಾಡಿಕೊಂಡ್ರೆ ಚುನಾವಣೆಯಲ್ಲಿ ಗೆಲ್ಲಬಹುದು ಅಂಥೇಳಿ ದೀನದಯಾಳ್ಜಿಯವರು ಕೆಂಡ ಕಾರಿದ್ರು. ನಾನೊಬ್ಬ ಸಂಘದ ಸ್ವಯಂ ಸೇವಕ, ನಾನೊಬ್ಬ ಪ್ರಚಾರಕ. ಭಾರತೀಯ ಜನಸಂಘ ಇರೋದು ಯಾತಕ್ಕಾಗಿ? ಜಾತಿಯ ಹೆಸರಿನಲ್ಲಿ ಓಟ್ ಕೇಳೋದಕ್ಕಾಗಲ್ಲ ನಾವಿರೋದು. ಗೆಲ್ಲೋದು ಸೋಲೋದು ಬೇರೆ. ನಾನು ಅದನ್ನು ಉಪಯೋಗಿಸ್ಕೊಳ್ಳಲ್ಲ. ಉಳಿದವ್ರು ಹೇಳಿದ್ರು, ನೀವೇನು ಹೇಳಬೇಡಿ, ನಮ್ಗೆ ಹೇಳೋದಕ್ಕೆ ಬಿಡಿಂದ ಸಾಧ್ಯ ಇಲ್ಲ ಅಂದ್ರು. ಅವರು ಚುನಾವಣೆಯಲ್ಲಿ ಸೋತ ಮೇಲೆ ಗೆದ್ದಂಥ ರಾಜವೀರ್ ಸಿಂಗ್ ಅವರನ್ನು ಅವರು ಹೋಗಿ ಅವ್ರ ಮನೆಗೆ ಅಭಿನಂದನೆ ಮಾಡೋದಕ್ಕೆ ಸೀದಾ ಹೋದರು. ರಾಜವೀರ್ ಸಿಂಗ್ ಅವರು ಗೆದ್ದಿದ್ರು. ರಾಜವೀರ್ ಸಿಂಗ್ ಅವರು ಹೇಳಿದರು ಅವರಿಗೆ, ಚುನಾವಣೆಯಲ್ಲಿ ನಾನು ಗೆದ್ದಿದ್ದೀನಿ, ಆದರೆ ಜೌನ್ಪುರದ ಜನರ ಹೃದಯವನ್ನು ನೀವು ಗೆದ್ದಿದ್ದೀನಿ ಎಂದರು. ಆಮೇಲೆ ಜೀವನ ಪರ್ಯಂತ ಇಬ್ಬರಿಗೂ ಸ್ನೇಹವೂ ಇತ್ತು. ಹೀಗೆ ವಿರೋಧಿಯನ್ನು ಕೂಡ ಪ್ರಭಾವಿಸಬಲ್ಲ ತನ್ನ ಧ್ಯೇಯ ನಿಷ್ಠೆಯ ಕಾರಣಕ್ಕಾಗಿ. ರಾಜಸ್ಥಾನದಲ್ಲಿ ಜನಸಂಘಕ್ಕೆ 8 MLAಗಳು ಗೆದ್ದಿದ್ರು. ಆವಾಗ ರಾಜಸ್ಥಾನದ ಸರ್ಕಾರ ಭೂ ಸುಧಾರಣೆ ಕಾಯ್ದೆಯನ್ನು ತಂತು. ಭೂ ಸುಧಾರಣೆ ಕಾಯ್ದೆ ತಂದಾಗ ಅದನ್ನು ವಿರೋಧ ಮಾಡೋದಕ್ಕೆ ಕೆಲವರು ಜಮೀನ್ದಾರರು ಇದ್ದಾಗಿದ್ದಂಥವರು ಮುಂದಾದರು. ಈ 8 ಜನ MLAಗಳಲ್ಲಿ 6 ಜನ MLAಗಳು ರಾಯಲ್ ಫ್ಯಾಮಿಲಿಯ ಸಂಬಂಧದಿಂದ ಬಂದವಂಥವ್ರು, ಜಮೀನ್ದಾರರುಗಳು ಅನೇಕರು. ಅವರುಗಳು ಕೂಡ ಇದನ್ನು ವಿರೋಧ ಮಾಡಬೇಕು ಅನ್ನೋ ಮನಸ್ಸಿನಲ್ಲಿದ್ದರು. ಆದರೆ ಭಾರತೀಯ ಜನಸಂಘ ನಿರ್ಣಯ ಮಾಡಿತ್ತು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ, ನಾವು ಭೂ ಸುಧಾರಣೆಯ ಈ ಕಾನೂನನ್ನು ವಿರೋಧ ಮಾಡಲ್ಲ, ಇದು ಅವಶ್ಯಕತೆ ಇದೆ ಅಂಥೇಳಿ ಅವರೆಲ್ಲರೂ ಚರ್ಚೆ ಮಾಡಿ ಭೂ ಸುಧಾರಣೆಗೆ ಈ ಕಾಯ್ದೆಯನ್ನು ನಾವು ಸಮರ್ಥನೆ ಮಾಡಬೇಕು ಅಂತ ಭಾರತೀಯ ಜನಸಂಘ ನಿರ್ಣಯ. ಅದನ್ನು ವಿಧಾನಸಭೆಯಲ್ಲಿ 8 ಜನರಲ್ಲಿ 6 ಜನ MLAಗಳು ಜನಸಂಘದವರು ವಿರೋಧ ಮಾಡಿದರು, ಓಟ್ ಹಾಕಿದರು. ಮರುದಿನ ದೀನದಯಾಳ್ಜಿಯವರು ದೆಹಲಿಯಿಂದ ಸೀದಾ ಜೈಪುರಕ್ಕೆ ಬಂದರು. ಅವರೆಲ್ಲರೂ ಕರೆಸಿದ್ರು, ಕಾರ್ಯಕಾರಿಣಿನ ಕರೆಸಿದ್ರು. ಕಾರ್ಯಕಾರಿಣಿನಲ್ಲೂ ಅವರುಗಳು ಇದ್ದರು ಎಲ್ಲರೂ. ಇದು ಸಾಧ್ಯ ಇಲ್ಲ, ನೀವೆಲ್ಲರೂ ರಿಸೈನ್ ಮಾಡಬೇಕು, ರಾಜೀನಾಮೆ ಕೊಡಬೇಕು, ಇದು ಆಗೋಲ್ಲ ಅಂತ ಹೇಳಿದ್ರು. ಅವ್ರು ಯಾರು ರಾಜೀನಾಮೆ ಕೊಡೋಕ್ಕಂತೂ ತಯಾರಿರಲಿಲ್ಲ. ಭಾರತೀಯ ಜನಸಂಘದ ಜೈಪುರದ ಅಂದರೆ ರಾಜಸ್ಥಾನದ ಪ್ರಾಂತೀಯ ಕಾರ್ಯಕಾರಿಣಿಯನ್ನು ವಿಸರ್ಜನೆ ಮಾಡಿದ್ದೀನಿ ಅಂತ ಘೋಷಿಸಿ ಪತ್ರಿಕೆಗಳಿಗೆ ಕೊಟ್ಟು ಅವರು ದೆಹಲಿಗೆ ಹೋದರು. ಒಂದು ವಿಚಾರ, ಅದನ್ನು ಆಗ್ರಹಪೂರ್ವಕವಾಗಿ ಕಾರ್ಯಗತಗೊಳಿಸಬೇಕು ಅನ್ನೋದಾದರೆ ಹೇಗೆ ಒಂದು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನೋದಕ್ಕೆ ದೀನದಯಾಳ್ಜಿಯವರು ತಮ್ಮ ಜೀವನದಲ್ಲಿ ಇದನ್ನು ತೋರಿಸ್ಕೊಟ್ರು. ಅವರು ಸೊಪ್ಪಾಕಲಿಲ್ಲ. ಪಾರ್ಟಿ ಬೆಳೀತಾ ಇತ್ತು. ಒಂದು ರಾಜ್ಯದಲ್ಲಿ 8 MLAಗಳಲ್ಲಿ 6 MLAಗಳು ಹೊರಟೋಗ್ತಾರೆ. ಯಾವುದೇ ರಾಜಕೀಯ ವ್ಯಕ್ತಿಗೂ ಅನಿಸುತ್ತೆ ಇದು ದಡ್ಡತನ ಅಂತ, ಮೂರ್ಖತನ ಅಂತ. ಆದರೆ ಅಂಥ ಮೂರ್ಖತನವನ್ನು ಧ್ಯೇಯ ನಿಷ್ಠೆಗಾಗಿ, ಒಂದು ಸಿದ್ಧಾಂತಕ್ಕೆ ಕಟ್ಟು ಬೀಳೋದಕ್ಕಾಗಿ ದೀನದಯಾಳ್ಜಿಯವರು ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದರು. ಹೀಗೆ ದೀನದಯಾಳ್ಜಿಯವರ ಸ್ವಯಂ ಸೇವಕತ್ವದ ಅನೇಕ ಸಂಗತಿಗಳನ್ನು ನಾವು ಹೇಳ್ಬೋದು. ಹೇಗೆ ಮಹಿಳಾ ರಕ್ಷಣೆ ಬಗ್ಗೆ ಅವರು ಇಬ್ಬರು ಭಿಕ್ಷುಕಿಯರು ರೈಲ್ವೆ ಸ್ಟೇಷನ್ನಿನ ಮೇಲೆ ಪ್ಲಾಟ್ಫಾರ್ಮ್ ಮೇಲೆ ಬಂದು ಭಿಕ್ಷೆ ಬಿಡ್ತಾಯಿದ್ರು. ಪೊಲೀಸರು ಬಂದರೆ ಇಲ್ಲೆಲ್ಲ ಬರಬಾರ್ದು, ಹೋಗಿ ಹೋಗಿ ಅಂದರು. ಸ್ವಲ್ಪ ಕಾನೂನು ಇತ್ತು, ಭಿಕ್ಷುಕರೆಲ್ಲ ಒಳಗಡೆ ಬರಬಾರ್ದು ಅನ್ನೋದು, ಸರಿ ಇದ್ದಿರ್ಬೋದು.
ಆದರೆ ಅವ್ರನ್ನ ಸ್ವಲ್ಪ ಅವಾಚ್ಯವಾಗಿ ಬೈದರು. ದೀನದಯಾಳ್ಜಿ ಉಳಿದ ಕೆಲವು ಕಾರ್ಯಕರ್ತರ ಜೊತೆಗೆ ರೈಲು ಹತ್ತೋದಕ್ಕಾಗಿ ಅಲ್ಲಿ ಬಂದು ಡಬ್ಬಿ ಎದುರುಗಡೆ ನಿಂತ್ಕೊಂಡಿದ್ರು. ಈ ಘಟನೆ ನೋಡ್ತಾ ಇದ್ರು. ಸ್ವಲ್ಪ ಹೊತ್ತಿಗೆ ಒಬ್ಬ ಪೊಲೀಸ ಆ ಇಬ್ಬರು ಮಹಿಳೆಯರು ಭಿಕ್ಷುಕಿಯರೇನಿದ್ರು ಅವ್ರ ಮೇಲೆ ಲಾಠಿಯಿಂದ 2 ಬಾರಿಸ್ದ. ತಕ್ಷಣ ಇವ್ರು ಓಡ್ ಹೋದ್ರು. ದೀನದಯಾಳ್ಜಿ ಓಡ್ ಹೋಗಿ ಪೊಲೀಸನ ಕೈಯನ್ನು ಹಿಡ್ಕೊಂಡ್ರು. ನೀನು ಇವ್ರಿಗೆ ಹೊಡೆಯೋಕ್ಕಾಗಲ್ಲ ಅಂತ. ಇಲ್ಲ ನೀವು ನಮ್ಮ ಕೆಲಸಕ್ಕೆ ಅಡ್ಡಿ ಬರಬೇಡಿ, ಇವರೆಲ್ಲ ಕಳ್ತನ ಮಾಡ್ತಾರೆ, ಅದಕ್ಕಾಗಿ ಇಲ್ಲಿ ಬಂದಿರೋದು, ನಾವು ಅವ್ರು ನೋಡ್ಕೊಳ್ಬೇಕಾದ್ ನಮ್ಮ ಕೆಲಸ ಅಂದರು. ನೀನು ನೋಡ್ಕೊಳ್ಬೇಕು, ನಿನ್ನ ಕೆಲಸ ಇರ್ಬೋದು, ಕಾನೂನಂತ ಮಾಡು ಅಂತೇಳಿ ಕೈ ಹಿಡ್ಕೊಟ್ರು. ನರಪೇತಲ ವ್ಯಕ್ತಿ ಪೊಲೀಸರ ಕೈಯನ್ನು ಹಿಡಿದ್ರು. ಅವರ ಆ ಉಗ್ರತನೆಯನ್ನು ನೋಡಿ ಉಳಿದವರೆಲ್ಲ ಗಬಾಕ್ ಆಗೋದ್ರು. ಅವ್ರು ಹೇಳಿದ್ರು, ನೋಡಿ ಆ ಮಹಿಳೆಯರು ಇಲ್ಲಿ ಬರುವಂಥದ್ದು ತಪ್ಪಿರ್ಬೋದು ಕಾನೂನಿಂದ, ಆದರೆ ಅವರ ಮೇಲೆ ಲಾಠಿಯಿಂದ ಹೊಡೆಯುವಂಥ ಅಧಿಕಾರ ನಿಮಗಿಲ್ಲ. ಮಹಿಳೆಯರನ್ನು ಸನ್ಮಾನ ಮಾಡಬೇಕಾದ್ದು ಕರ್ತವ್ಯ. ಆಗ್ರಹ ಪಡಿಸಿದ್ರು. ಯಾವುದನ್ನು ನಂಬಿದ್ರೋ, ಯಾವುದು ಸಮಾಜಕ್ಕೆ ಯೋಗ್ಯವೋ ಅದರ ಬಗ್ಗೆ ಹೇಳೋದಕ್ಕೆ, ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕಾಗಿ ತಯಾರಾದರು ದೀನದಯಾಳ್ಜಿಯವರು. ಇವತ್ತು ನಾಗರಿಕ ಕರ್ತವ್ಯದ ಬಗ್ಗೆ ಅನೇಕ ಸಾರಿ ಪಂಚಪರಿವರ್ತನೆಯಲ್ಲಿ ನಾವು ಹೇಳ್ತಾ ಇರ್ತೀವಿ. ದೀನದಯಾಳ್ಜಿ ಹತ್ರ ಒಂದು ರೇಡಿಯೋ ಇತ್ತು, ಟ್ರಾನ್ಸಿಸ್ಟರ್. ಆ ಟ್ರಾನ್ಸಿಸ್ಟರ್ನ ಅವರು ಸಮಾಚಾರ ನ್ಯೂಸ್ ಕೇಳೋದಕ್ಕಾಗಿ ಉಪಯೋಗಿಸ್ತಾ ಇದ್ರು. ರಾತ್ರಿ ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ನ್ಯೂಸ್ ಕೇಳಿದ್ರು. ನಂತರ ಅದನ್ನು ತಮ್ಮ ಸೂಟ್ಕೇಸ್ನಲ್ಲಿ ಇಟ್ಟರು. ಮರುದಿನ ಬೆಳಿಗ್ಗೆ ಮತ್ತೆ ಅವರಿಗೆ ಸಮಾಚಾರ ಕೇಳೋದಕ್ಕೆ ಇಚ್ಛೆ ಆಯಿತು. ಪಕ್ಕದಲ್ಲಿದ್ದಂಥ ಯಾತ್ರಿಯ ಜೊತೆಗಿದ್ದಂಥ ಪ್ಯಾಸೆಂಜರ್ ಹತ್ರ, ಸ್ವಲ್ಪ ನಿಮ್ಮ ರೇಡಿಯೋ ಹಾಕ್ತೀರಾ, ನಮ್ಮ ಸಮಾಚಾರ ನಿಮ್ಮ ಹತ್ರ ಇತ್ತಲ್ಲ, ಯಾಕೆ ಬ್ಯಾಟ್ರಿ ಖರ್ಚಾಗೋಗಿದೆ? ಇಲ್ಲ, ಬ್ಯಾಟ್ರಿ ಖರ್ಚಾಗೋಗಿಲ್ಲ, ಲೈಸೆನ್ಸ್ ಮುಗಿದೋಗಿದೆ ಅಂದರು. ರೇಡಿಯೋಕ್ಕೆ ಆ ಕಾಲದಲ್ಲಿ ಲೈಸೆನ್ಸ್ ತೆಗೆದುಕೊಳ್ಬೇಕಾಗ್ತಿತ್ತು. ಅಲ್ಲ, ನಿನ್ನೆಗೆ ಅದು ಲೈಸೆನ್ಸ್ ಮುಗಿದೋಯ್ತು, ಅದರಿಂದ ಇವತ್ತು ಅದನ್ನು ಉಪಯೋಗಿಸಾಗಿಲ್ಲ ಅಂದರು. ಇಲ್ಲಿ ಯಾರು ನೋಡ್ತಾರೆ ಅಂತ ಹೇಳಿದ್ರು. ಇಲ್ಲಿ ಯಾರೂ ನೋಡಲ್ಲ, ಬಟ್ ನನ್ನ ಒಳಕಣ್ಣು ನೋಡುತ್ತೆ ಅಂದರು. ಅವರು ಉಪಯೋಗಿಸ್ತಿಲ್ಲ. ಲೈಸೆನ್ಸನ್ನು ಊರು ತಲುಪಿದ ಮೇಲೆ ಪೋಸ್ಟ್ ಆಫೀಸಿಗೆ ಹೋಗಿ ಲೈಸೆನ್ಸಿನ ಇದನ್ನೆಲ್ಲ ಕಟ್ಟಬೇಕಾಗ್ತಿತ್ತು. ಪ್ರಕ್ರಿಯೆ ಆ ರೀತಿ ಇತ್ತು ಆ ಕಾಲದಲ್ಲಿ. ಅಲ್ಲಿವರೆಗೆ ನಾನು ರೇಡಿಯೋ ಉಪಯೋಗಿಸಿಲ್ಲ. ಗುರೂಜಿ ಜೊತೆಗೆ ಫಸ್ಟ್ ಕ್ಲಾಸ್ನಲ್ಲಿ ಪ್ರಯಾಣ ಮಾಡಬೇಕಾಯಿತು. ಒಂದು ಸ್ವಲ್ಪ ದೂರ ಒಂದೇ ರೈಲ್ನಲ್ಲಿ ಹೋಗ್ತಾ ಇದ್ರು. ಗುರೂಜಿ ಗೋಲ್ವಾಲ್ಕರ್ ಆ ಡಬ್ಬಿನಲ್ಲಿ ಇದ್ದಾರೆ ಫಸ್ಟ್ ಕ್ಲಾಸ್ನಲ್ಲಿ ಅಂತ ಗೊತ್ತಾದಾಗ ಅವ್ರು ಹೋಗಿ ಅವ್ರ ಜೊತೆ ಕುಳಿತುಕೊಂಡ್ರು. ಒಂದಿಷ್ಟು ಮಾತಾಡ್ತಾ ಇದ್ರು. 1 ಗಂಟೆ ಕುಂತಿರ್ಬೋದು. ಅನೇಕ ಸ್ಟೇಷನ್ಗಳು ಹೋದ್ವು. ಅವರು ತಮ್ಮ ಡಬ್ಬಿಗೆ ವಾಪಸ್ ಬಂದಮೇಲೆ ಟಿ.ಟಿನ ಕರೆದು, ಫಸ್ಟ್ ಕ್ಲಾಸಿನ ಟಿ.ಟಿನ, ನಾನು ಈ ಸ್ಟೇಷನಿಂದ ಈ ಸ್ಟೇಷನ್ವರೆಗೆ ನಾನು ಪ್ರಯಾಣ ಮಾಡಿದ್ದೀನಿ, ನನಗೆ ಆ ಟಿಕೆಟ್ ಇರಲಿಲ್ಲ, ಅದ್ರ ಹಣ ತೆಗೆದುಕೊಂಡು ಅಂತ ಹೇಳಿ ಅದ್ರ ರಸೀಟ್ ತೆಗೆದುಕೊಂಡ್ರು. ಅವನು ಇರಲಿ ಬಿಡಿ, ಹೋಯ್ತು, ನೀವೇನು ಅದಕ್ಕೆ ಯಾರಿಗೆ ಹೇಳಕ್ಕೆ ಹೋಗ್ಬೇಡಿ, ಎಲ್ಲೆಲ್ಲ ಹಾಗಾಗೋಲ್ಲ ಅಂದರು. ಯಾರು ನೋಡ್ತಾರೆ ಯಾರು ನೋಡೋಲ್ಲ ಅನ್ನೋದಲ್ಲ, ಯಾರು ಕೇಳ್ತಾರೆ ಯಾರು ಕೇಳೋದಿಲ್ಲ ಅನ್ನೋದಲ್ಲ. ನಾನು ನನ್ನ ಕರ್ತವ್ಯವನ್ನು ಮಾಡಬೇಕು ಅನ್ನೋದಾದರೆ ನನ್ನ ಆಗ್ರಹ ನನಗಿರಬೇಕು ಅನ್ನೋಂಥದ್ದು. ದೀನದಯಾಳ್ಜಿಯವರು ಸ್ವಯಂ ಸೇವಕರಿಗೆ ಈ ರೀತಿಯ 10 ಪಾಠಗಳನ್ನು ತಮ್ಮ ಜೀವನದಲ್ಲಿ ತೋರಿಸಿದ್ದಾರೆ. ಇವತ್ತು ನಾವು ಸ್ವದೇಶಿ ವಿಚಾರವನ್ನು ಹೇಳ್ತೀವಿ, ಸ್ವಭಾಷಾ ವಿಚಾರವನ್ನು ಹೇಳ್ತೀವಿ. ದೀನದಯಾಳ್ಜಿಯವರು ಹುಬ್ಬಳ್ಳಿಗೆ ಬಂದಾಗ ರಸ್ತೆಗಳ ಮೇಲೆಲ್ಲ ನೋಡಿದ್ರು, ಎಲ್ಲ ಕಡೆ ಇಂಗ್ಲೀಷ್ನಲ್ಲಿ ಬೋರ್ಡ್ ಇತ್ತು. ಶೆಟ್ಟರ್ ಇದ್ದರು, ಅವಾಗ MLA ಆಗಿದ್ದರು, ನಮಗೆ ಜಗದೀಶ್ ಶೆಟ್ಟರ್ ಅವರ ತಂದೆ. ಅವರು ಶೆಟ್ಟರ್ ಹತ್ರ ಕೇಳಿದ್ರು, ಇದೆಲ್ಲ ಇಂಗ್ಲೀಷ್ನಲ್ಲಿ ಮಾತ್ರ, ಇದೆಲ್ಲ ಕನ್ನಡದಲ್ಲೂ ಇರಬೇಕು ತಾನೇ ಅಂದರು. ಹೌದು ಇರಬೇಕು, ನೀವೊಂದು ಚಳವಳಿ ಮಾಡಿ ಇದಕ್ಕೆ ಅಂದರು. ಕನ್ನಡದ ಚಳವಳಿ ಅಂತಲ್ಲ, ಭಾರತೀಯ ಭಾಷೆ ಅದರಲ್ಲಿ ಇರಬೇಕು. ಇಂಗ್ಲೀಷಿನ ಬಗ್ಗೆ ವಿರೋಧ ಇಲ್ಲ, ಅವರು ಇಂಗ್ಲೀಷಿನ ವಿದ್ಯಾರ್ಥಿಯಾಗಿದ್ದರು. ಆಮೇಲೆ ಅದೇನು ಅನ್ನಿಸ್ತು ಅವರಿಗೆ, ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇದ್ರು. ಶೆಟ್ಟರ್ ಹತ್ರ ಕೇಳಿದ್ರು, ಸದಾಶಿವ ಶೆಟ್ರೆ, ನೀವು ನಿಮ್ಮ ಹಸ್ತಾಕ್ಷರ ಸಹಿನ ಯಾವ ಭಾಷೆನಲ್ಲಿ ಹಾಕ್ತೀನಿ ಅಂತ ಕೇಳಿದ್ರು. ಶೆಟ್ರಿಗೆ ಸ್ವಲ್ಪ ಮುಜುಗರ ಆಯಿತು. ಇಂಗ್ಲೀಷ್ನಲ್ಲಿ ಅಂತ ಹೇಳಿದರು. ಅವ್ರು ಅಡ್ವೊಕೇಟ್ ಆಗಿದ್ದರು, ಇಂಗ್ಲೀಷ್ನಲ್ಲಿದ್ದರು. ಯಾಕೆ ನೀವು ಕನ್ನಡದಲ್ಲಿ ಯಾಕೆ ಹಸ್ತಾಕ್ಷರ ಹಾಕೋಲ್ಲ ಅಂದರು. ಮರುದಿನದಿಂದ ಶೆಟ್ರು ಜೀವನ ಪರ್ಯಂತ ಕನ್ನಡದಲ್ಲಿ ಹಸ್ತಾಕ್ಷರ. ಒಂದು ಆಗ್ರಹ ತನ್ನ ಮನೆಯಿಂದ ಆರಂಭ ಆಗಬೇಕು, ತನ್ನ ಸುತ್ತಮುತ್ತಲಿನಿಂದ ಆಗಬೇಕು. ಸ್ವದೇಶಿ, ಸ್ವಭಾಷಾ, ಸ್ವಭೂಷಾ ಇದೆಲ್ಲ ಹೇಳೋದಕ್ಕೆ ಮಾತ್ರ ಇರುವಂಥದ್ದಲ್ಲ, ಆಚರಣೆಗೆ ತರಬೇಕು ಅನ್ನುವಂಥದ್ದನ್ನು ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದರು. ನಮ್ರತೆಯ ಸಾಕಾರ ಮೂರ್ತಿ. ದೊಡ್ಡಬಳ್ಳಾಪುರಕ್ಕೆ ಅವರು ಕಲ್ಯಾಕೋಟೆ ಅಧಿವೇಶನ ಮುಗಿಸಿ ದೊಡ್ಡಬಳ್ಳಾಪುರಕ್ಕೆ ಬಂದರು. ಯಾಕೆ ಅಂತಂದರೆ ಅಲ್ಲಿ ಸಂಘದ ಶಿಬಿರ ನಡೀತಾ ಇತ್ತು. ಪೂಜನೆ ಗುರೂಜಿ ಅವರಿದ್ದರು.
ಕಲ್ಲಿಕೋಟೆಯಲ್ಲಿ ನಡೆದ ಅದ್ಭುತ ಅಧಿವೇಶನದ ಎಲ್ಲ ವಿವರಗಳನ್ನು ತಿಳಿಸಿದ್ರು. ಎಲ್ಲ ಆಯಿತು. ಚಹಾ ಎಲ್ಲ ಮುಗಿದ ಮೇಲೆ ಬೌದ್ಧಿಕನ ಸಮಯ ಇತ್ತು ವರ್ಗದಲ್ಲಿ. ಶ್ರೀ ಗುರೂಜಿಯವರು ಇವತ್ತಿನ ಬೌದ್ಧಿಕ ದೀನ್ ದಯಾಳ್ಜಿ ಮಾಡ್ತಾರೆ ಅಂತೇಳಿ ಅಲ್ಲೇ ಹೇಳಿದರು. ಇವರು ಒಂದು ಸಲ ನನ್ನ ತೀರ್ಮಾನ ಇಲ್ಲ, ಇವತ್ತು ನೀವೇ ಮಾಡೋದು. ಸೀದಾ ವೇದಿಕೆ ಮೇಲೆ ಹೋದರು, ಬೌದ್ಧಿಕ ಮಾಡಿದ್ರು. ಅವರು ಅವತ್ತು ರಾತ್ರಿಯಲ್ಲಿ ಉಳ್ಕೊಂಡಿದ್ರು. ಮರುದಿನ ಸಮಾರೋಪದ ಕಾರ್ಯಕ್ರಮ ಇತ್ತು. ಎಲ್ಲರಂತೆ ಕಾರ್ಯಕರ್ತರ ಕೆಳಗಡೆ ಕುಳಿತಿದ್ರು. ಅವರು ಭಾರತೀಯ ಜನಸಂಘದ ಅಧ್ಯಕ್ಷರಾಗಿದ್ದರು. ಅವರು ಕಲ್ಲಿಕೋಟೆಯಲ್ಲಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಹೊಸದಾಗಿ ಅವರ ನಿರ್ವಾಚನ ಆಗಿತ್ತು. ಒಬ್ಬ ಸ್ವಯಂ ಸೇವಕನಾಗಿ ಅವರು ಜೀವನದ ದೃಷ್ಟಿ ಹೇಗಿರಬೇಕು. ವಿದೇಶಕ್ಕೆ ಹೋದಾಗ ಅವರು ನಿಮಗೇನು ಅಡುಗೆ ಮಾಡಲಿ, ಯಾವುದು ನಿಮಗೆ ಇಷ್ಟತೆ, ಏನು ಮಾಡಲಿ ಅಂತ ಕೇಳಿದ್ರು. ಮನೆಯಲ್ಲಿದ್ದವರು, ಕಾರ್ಯಕರ್ತರ ಮನೆಯಲ್ಲಿ. ನೀವು ಏನು ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಹೇಗೆ ಮಾಡ್ತೀರಿ ಅನ್ನೋದು ಮುಖ್ಯ. ಏನು ಬೇಕಾದರೂ ಮಾಡಿ ಅಂತೇಳಿ. ಅವರು ಆಗ್ರಾದಲ್ಲಿರಬೇಕಾದ್ರೆ ನಾನಾಜಿಯವ್ರ ಜೊತೆಗಿದ್ರು. ಒಂದು ದಿವಸ ಕಳ್ಳೆಪುರಿ ತೆಗೆದುಕೊಂಡು ಬರ್ತಿರ್ಬೇಕಾದ್ರೆ ಜೇಬ್ನಲ್ಲಿ 4 ಕಾಸು ಇತ್ತೆಲ್ಲ ನೋಡಿದ್ರು. ಅವ್ರ ಹತ್ರ 2 ಸವಕಲು ನಾಣ್ಯ ಇತ್ತು, ಜೇಬ್ನಲ್ಲಿ ಇಟ್ಕೊಂಡ್ಬಿಟ್ಟಿದ್ರು. ಅದೆಲ್ಲ ತಪ್ಪಿ ಆ ಸವಕಲು ನಾಣ್ಯ ಆ ಮುದುಕಿಗೆ ಹೋಗಿದೆ. ಇವರು ರೂಮಿಗೆ ಬಂದಮೇಲೆ, ಕಾರ್ಯಾಲಯಕ್ಕೆ ಬಂದಮೇಲೆ ನೋಡಿದ್ರು. ಅರೇ ಅಂತಂದರು. ನಾನಾಜಿಯವರು, ನಾನಾ ಗಡಬಿಡಿ ಆಗಿಬಿಟ್ಟಿದ್ಯಪ್ಪ ಅಂದರು. ಏನು? 2 ಸವಕಲು ನಾಣ್ಯದಲ್ಲಿ ಒಂದನ್ನು ಅವ್ರಿಗೆ ಕೊಟ್ಬಿಟ್ಟಿದ್ದೀನಲ್ಲ ಅಂತಂದು. ಈಗೇನು ಮಾಡೋದು? ಏನು ಮಾಡೋದಿಲ್ಲ, ಹೋಗೋಣ ಅಂತಂದರು. ಸೀದಾ ಅಲ್ಲಿ ಹೋದರು. ಕೂತಂತ ಹತ್ರ ಕೇಳಿದರು, ನಿಮಗೆ ಒಂದು ಸವಕಲು ನಾಣ್ಯ ನನ್ನಿಂದ ತಪ್ಪಾಗಿ ಬಂದುಬಿಟ್ಟಿದೆ, ಅದನ್ನು ವಾಪಸ್ ಕೊಡಿ, ಸರಿಯಾದನ್ನು ಕೊಡ್ತೀನಿ. ಈಗ ನಾನೆಲ್ಲಿ ಹುಡ್ಕೋದು, ಹೋಗಪ್ಪ ಅಂತಂದು. ಇಲ್ಲ ಹುಡುಕಿ ಅಂದರು. ಬಿಡಲಿಲ್ಲ. ಅವ್ರ ಹತ್ರ ಎಲ್ಲ ತೆಗೆಸಿ ಅದರಲ್ಲಿದ್ದಂಥ ಸವಕುಲ ನಾಣ್ಯವನ್ನು ತೆಗೆದು ತನ್ನ ಬೇಬಿ ಹಾಕಿ ಸರಿಯಾದ ನಾಣ್ಯವನ್ನು ಕೊಟ್ಟರು. ತನ್ನಿಂದ ಇನ್ನೊಬ್ಬರಿಗೆ ಮೋಸ ಆಗಬಾರ್ದು. ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ರೈಲು ತಡವಾಗಿ ತಲುಪಿತು. ಆಗಿನ ಕಾಲದಲ್ಲಿ ಇಷ್ಟು ಸುಲಭವಾಗಿ ಕಾರ್ಯಕರ್ತರೆಲ್ಲ ಬಂದು ನಿಂತು ಕಾರ್ನಲ್ಲಿ ಕರ್ಕೊಂಡು ಹೋಗೋದೆಲ್ಲ ಆಗ್ತಿರ್ಲಿಲ್ಲ. ಇವರು ಬಂದಾಗ ರೈಲು ತಡವಾಗಿತ್ತು. ರಾತ್ರಿ 12 ಗಂಟೆಗೆ ಹೋಗಿ ಅವ್ರದ್ದು ಯಾರ್ದೋ ಕಾರ್ಯಕರ್ತ ಮನೆಯಲ್ಲಿ ಬಾಗಿಲು ಬಡಿದು ಎಬ್ಸೋದೆಲ್ಲ ಸರಿಯಲ್ಲ, ಅವ್ರ ನಿದ್ದೆಗೆ ಯಾಕೆ ತೊಂದರೆ ಮಾಡಬೇಕು ಅಂತೇಳಿ ಆ ಕಳಕಳಿಯಿಂದ ರೈಲ್ವೆ ಸ್ಟೇಷನ್ನಲ್ಲೇ ಉಳಿದ್ರು. ರೈಲ್ವೆ ಸ್ಟೇಷನ್ ಸ್ವಲ್ಪ ತೂಕದ ನಿದ್ದೆ ಮಾಡಿದ್ರು. ಅವ್ರು ನೆಲದ ಮೇಲೆ ಮಲ್ಕೊಂಡ್ರು, ಒಂದು ಪಂಚೆ ಹಾಸಿ. ಮಳೆ ಬಂದಿತ್ತು, ಎಲ್ಲ ಹಸಿಯಾಗಿತ್ತು. ಮರುದಿನ ಎದ್ದಾಗ ಮೈ ಕಾವಾಗಿತ್ತು, ಜ್ವರ ಬಂದಿತ್ತು. 3 ದಿನ ಅದೇ ಜ್ವರದಲ್ಲಿದ್ದರು. ಒಬ್ಬರ ಹತ್ರ ಒಂದು ಮಾತು ಹೇಳಲಿಲ್ಲ, ಯಾಕೆ ಹೀಗಾಯಿತು ಅಂತ. ತನ್ನ ನಿಷ್ಠೆ, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಒಂದು ಜೀವನದ ದೃಷ್ಟಿ. ಮಂಗಳೂರಿನಲ್ಲಿ ಯಾರದು ಒಂದು ಪ್ರವಾಸಕ್ಕೆ ಬಂದಾಗ ವಾಪಸ್ ಹೋಗ್ಬೇಕಾದ್ರೆ ತಡ ಆಗ್ತಾ ಇದೆ, ಅಲ್ಲಿಂದನೇ ಹೋಗೋಣ ಅಂತ ಹೇಳಿದ್ರು. ಇಲ್ಲ ಮನೆಯವರಿಗೆ ಹೇಳದೆ ಹೋಗೋಕ್ಕಾಗಲ್ಲ ಅಂತ ಹಠ ಹಿಡಿದ್ರು. ಹೇಗೋ ಮಾಡಿ ಅವ್ರನ್ನ ಮನೆಗೆ ಕರ್ಕೊಂಡು ಬಂದು ಮನೆಯವರಿಗೆ ನಾನು ಹೋಗಿ ಬರ್ತೀನಿ ಅಂತ ನಾನು ಮೊದಲೇ ಹೇಳೋಗಿದ್ರೆ ಪರವಾಗಿರಲಿಲ್ಲ. ಹೋಗಿರ್ಲಿಲ್ವಲ್ಲ, ಇದು ಒಳ್ಳೆ ನಡತೆ ಅಲ್ಲ. ಯಾರ ಮನೆಯಲ್ಲಿ ಉಳ್ಕೊಂಡಿದ್ದೀನೋ ಅವ್ರ ಮನೆಯವ್ರಿಗೆ ಹೇಳದೆ ಹೋಗೋದು ಸರಿಯಲ್ಲ. ಮೊದಲೇ ನಾನು ಹೋಗಿದ್ರೆ ಇಲ್ಲ ಕಾರ್ಯಕ್ರಮದ ಅಲ್ಲೇ ಹೋಗ್ತೀನಿ ಅಂತ ಪರವಾಗಿಲ್ಲ. ಒಂದು ಚಿಕ್ಕ ಮಾತನ್ನು ಕೂಡ ನೆನಪಿಟ್ಕೊಂಡು ಒಬ್ಬ ಸ್ವಯಂ ಸೇವಕ ಹೇಗೆ ನಡ್ಕೊಳ್ಬೇಕು, ಕೇವಲ ಆಚರಣೆ ವ್ಯವಹಾರದಲ್ಲಿ ಅಷ್ಟೇ ಅಲ್ಲ, ವಿದ್ವತ್ತಿನಲ್ಲಿ ಹೊಸ ವಿಷಯಗಳನ್ನು ಸಂಗ್ರಹ ಮಾಡೋದಿರ್ಬೋದು, ವಿಚಾರವನ್ನು ಪ್ರಸ್ತುತಿಗೊಳಿಸುವಂಥದ್ದಿರ್ಬೋದು, ಯುಗಾನುಕೂಲವಾಗಿ ಭಾರತದ ಶ್ರೇಷ್ಠ ಸಂಸ್ಕೃತಿಯ ಜೀವನ ದರ್ಶನವನ್ನು ಜನತೆಗೆ ಹೇಗೆ ತಲುಪಿಸಬೇಕು ಅನ್ನೋ ಕಾರಣಕ್ಕಾಗಿ ಅಹರ್ನಿಶಿ ಪ್ರಯತ್ನ ಮಾಡ್ತಾ ಅದಕ್ಕಾಗಿ ಒಂದು ಅದ್ಭುತವಾದಂಥ ವಿಚಾರ ದರ್ಶನವನ್ನೇ ಜನತೆಗೆ ಇತ್ತ ಮಹಾಪುರುಷ ದೀನ್ ದಯಾಳ್ಜಿಯವರು.